ಯದ್ವಾ ಏತೇನ ಸರ್ವೇ ವ್ಯಾಖ್ಯಾತಾಃ ಇತ್ಯತ್ರ ಉಕ್ತನ್ಯಾಯೇನ ಇತಿ ಭಾವಃ ತಥಾ ಚ ಯುಕ್ತೇಃ ಯುಕ್ತಿಃ ನಿರ್ಮೂಲತ್ವಾತ್ ಅಪ್ರಯೋಜಿಕಾ ಏವ ಇತಿ ಭಾವಃ. ಯದ್ವಾ ಮುಂದೆ ನಾನು ಅಥಾಪಿ ಅನಂತ ಗುಣೋ ಹರಿರಿತಿ ಅಸಾಧು. ಅದೇ ತಾನೆ, ನಾನು ಅಥಾಪಿ ಅನಂತ ಗುಣೋ ಹರಿಹಿ ಇತಿ ಅಸಾಧು ಸರಿಯಲ್ಲ. ಸಾಧು ಸರಿ, ಅಸಾಧು ಸರಿಯಲ್ಲ. ಇಷ್ಟೆಲ್ಲ ಹೇಳಿದ್ರು ಕೂಡ ನೀವು ಹರಿ ಅನಂತ ಗುಣ ಅಂತ ಹೇಳೋದು ಸರಿಯಲ್ಲ. ಯಾಕೆ? ಅಲ್ಪಗುಣ ಜೀವಾಭಿನ್ನತ್ವಾತ್ ಜೀವವತ್ ಇತಿ ಯುಕ್ತಿ ವಿರುದ್ಧತ್ವಾತ್. ಅಲ್ಪಗುಣ ಜೀವ ಅಭಿನ್ನತ್ವಾತ್, ಅಲ್ಪ ಗುಣಗಳನ್ನು ಹೊಂದಿರತಕ್ಕಂಥ ಜೀವನೊಂದಿಗೆ ಅಭೇದವನ್ನು ಹೊಂದಿರೋದರಿಂದ ವಿಷ್ಣು ಅನಂತ ಗುಣಪೂರ್ಣನಲ್ಲ. ಯಾಕೆ? ಜೀವವತ್, ಜೀವ ಹೇಗೋ ಹಾಗೆ. ಇಬ್ಬರು ಜೀವರಿದ್ದಾರೆ, ಅವರಿಬ್ಬರಲ್ಲಿ ಭೇದ ಇಲ್ಲ ಅಂತ ಹೇಳಿದಾಗ ಒಬ್ಬನಲ್ಲಿ ಅನಂತ ಗುಣ ಇಲ್ಲ ಅಂದರೆ ಇನ್ನೊಬ್ಬನಲ್ಲೂ ಕೂಡ ಅನಂತ ಗುಣ ಇಲ್ಲ ಅಂತ ಅರ್ಥ. ಬ್ರಹ್ಮ ಜೀವನಿಂದ ಅಭಿನ್ನನಾದ್ದರಿಂದ, ಜೀವ ಅಲ್ಪಗುಣನಾದ್ದರಿಂದ ವಿಷ್ಣುವು ಅಲ್ಪಗುಣನಾಗ್ತಾನೆ ಹೊರತು ಅನಂತ ಗುಣನಾಗೋದಿಲ್ಲ ಅಂತ ವಾದ. ನಚ ಸಿದ್ಧಿ, ಏನದು? ಜೀವ ಅಭಿನ್ನ ಅಂತ ಹೇಳಿದ್ರಲ್ಲ, ಜೀವ ಈಶ್ವರ ಅಭೇದ ಅಂತ ಹೇಳಿದ್ರಲ್ಲ, ಅದನ್ನು ಒಪ್ಪೋದಿಲ್ಲ ಅಂತ ನೀವು ಹೇಳಿದರೆ ಇದೆ ಅಂತ ಹೇಳ್ತಾನೆ. ಏನಿದೆ ಆಧಾರ? ಪರೇ ಅವ್ಯಯೇ ಸರ್ವ ಏಕೀಭವಂತಿ. ಪರೋ ಆಗಿದೆ, ಪರೇ ಇರಬೇಕದು. ಪರೇ ಇಲ್ಲಿ ಸರಿ, ಪರೇ ಸರ್ವ ಏಕೀಭವಂತಿ. ಅವ್ಯಯನಾದ ಪರಮಾತ್ಮನಲ್ಲಿ ಎಲ್ಲರೂ ಒಂದಾಗಿ ಬಿಡುತ್ತಾರೆ ಅಂತಿರೋದ್ರಿಂದ ಎಲ್ಲರೂ ಒಂದಾಗೋದು ಅಂದ್ರೇನು? ಐಕ್ಯ ಹೊಂದೋದ್ರೆ ಅಭೇದ ಅಂತ ಅರ್ಥ. ಆದ್ದರಿಂದ ಜೀವನಿಗೆ ಜೀವತ್ವ ಇರೋ ಹಾಗೆ ಬ್ರಹ್ಮನಿಗೂ ಜೀವತ್ವ ಬಂದಿದ್ರಿಂದ ಅಲ್ಪಗುಣನಾದ ಜೀವನಂತೆ ಬ್ರಹ್ಮನೂ ಸಹ ಅಲ್ಪಗುಣನೇ ಆಗ್ತಾನೆ ಅಂತ ಸಿದ್ಧವಾಯಿತು ಅಂತ ವಾದ. ಅಭೇದ ನಾಶನ, ಎರಡು ಒಂದೇ ಅಂತ ಅರ್ಥ, ನಾಶ ಅಲ್ಲ. ಶ್ರೌತೈಕ್ಯಸ್ಯ ಚ ಬ್ರಹ್ಮಧರ್ಮತ್ಯಾಗೇನ ತಸ್ಯ ಜೀವಲಕ್ಷಣ ಜೀವಸಾಲಕ್ಷಣ್ಯೇನ ವಾ ಜೀವಧರ್ಮತ್ಯಾಗೇನ ತಸ್ಯ ಬ್ರಹ್ಮಸಾಲಕ್ಷಣ್ಯೇನ ವಾ ಉಭಯಧರ್ಮತ್ಯಾಗೇನ ಚಿನ್ಮಾತ್ರೇಣ ವಾ ನಿರ್ವಾಹ್ಯತ್ವಾದಿತ್ಯತಃ ಪ್ರಾಪ್ತಂ ಭೋಕ್ತಾಪತ್ತೇಃ ಅವಿಭಾಗಶ್ಚೇತ್ ಚಾಲೋಕವದಿತಿ ತದರ್ಥಃ ಪೂರ್ಣಗುಣೋ ಹರಿರಿತಿ. ಶ್ರೌತೈಕ್ಯಸ್ಯ ಚ ಬ್ರಹ್ಮಧರ್ಮತ್ಯಾಗೇನ ತಸ್ಯ ಜೀವಸಾಲಕ್ಷಣ್ಯೇನ ವಾ ಜೀವಧರ್ಮತ್ಯಾಗೇನ ತಸ್ಯ ಬ್ರಹ್ಮಸಾಲಕ್ಷಣ್ಯೇನ ವಾ ಉಭಯಧರ್ಮತ್ಯಾಗೇನ ಚಿನ್ಮಾತ್ರೇಣ ವಾ ನಿರ್ವಾಹ್ಯತ್ವಾತ್ ಇತ್ಯತಃ ಪ್ರಾಪ್ತಂ. ಅಲ್ರಿ, ಹ್ಯಾಕ್ ಕೂಡುತ್ತದು? ಜೀವ ಎಲ್ಲಿ, ಬ್ರಹ್ಮ ಎಲ್ಲಿ? ಜೀವ ನೋಡಿದರೆ ಅಲ್ಪಗುಣ, ಬ್ರಹ್ಮ ನೋಡ ಅನಂತ ಗುಣ ಅಂತ ಅದೇ ವೇದ ಹೇಳ್ತಾ ಇದೆ. ಅಂದಮೇಲೆ ಅನಂತ ಗುಣನಾದ ವಿಷ್ಣು, ಅಲ್ಪಗುಣನಾದ ಜೀವ, ಇವರಿಬ್ಬರು ಐಕ್ಯ ಹ್ಯಾಕ್ ಕೂಡುತ್ತೆ ಅಂದ್ರೆ ಕೂಡಿಸ್ತೇನೆ ಅಂತ ಹೇಳ್ತಾನೆ. ಹಾಗೆ ಬ್ರಹ್ಮಧರ್ಮತ್ಯಾಗೇನ ತಸ್ಯ ಜೀವಸಾಲಕ್ಷಣ್ಯೇನ ವಾ. ಬ್ರಹ್ಮ ಅನಂತ ಗುಣ ಇದೆಯಲ್ಲ, ಅದು ತೆಗೆದಾಕಿಬಿಡೋದು. ಎಷ್ಟು ಉಳಿಸ್ಬೇಕು? ಜೀವಸ್ಯ ಜೀವಸಾಲಕ್ಷಣ್ಯ, ಸ್ವಲ್ಪ ಏನೋ ಚೂರು ಉಳ್ಕೊಂಡಿತು, ಜೀವದಲ್ಲಿ ಚೂರಿದೆ, ಸೊ ಇಬ್ರು ಐಕ್ಯ ಬಂದ್ಬಿಟ್ಟು ಯೋಚನೆ ಇಲ್ಲ. ಇದು ಒಂದು ಇದು ಮುಂದೆ ಇದೆ, ಬಂದು ಬರುತ್ತೆ. ಈಗ ಒಂದು ಪಾಯಿಂಟ್ ಏನು? ಬ್ರಹ್ಮಧರ್ಮವನ್ನು ತ್ಯಾಗ ಮಾಡಿ ಜೀವಧರ್ಮ ಮಾತ್ರ. ಜೀವಧರ್ಮ ಅಂದ್ರೆ ಏನು? ಚೈತನ್ಯ ಅಷ್ಟೇ, ಬರೀ ಚೈತನ್ಯ ಎಲ್ಲ ತೆಗೆದು ಹಾಕಿಬಿಡೋದು. ಅವಾಗ ಜೀವನ ಐಕ್ಯ ಹೊಂದಕ್ಕೆ ಸಾಧ್ಯ ಆಗುತ್ತೆ. ಅಥವಾ ಜೀವಧರ್ಮ ತ್ಯಾಗೇನ ಜೀವನ ಎಲ್ಲ ಲಕ್ಷಣ ತೆಗೆದೋಗ್ಬಿಡೋದು, ಬ್ರಹ್ಮನ ಗುಣ ತಂದ ಐಕ್ಯ ಮಾಡಿಬಿಡೋದು. ಅಥವಾ ಅದೊಂದು ಅರ್ಥ ಆಯ್ತಾ? ಬ್ರಹ್ಮನ್ನ ಡಿಮೋಟ್ ಮಾಡಿ ಜೀವನ್ ಮಾಡೋದು, ಜೀವನ ಪ್ರಮೋಟ್ ಮಾಡಿ ಬ್ರಹ್ಮನ್ ಮಾಡೋದು, ಎರಡು ಆಯ್ತು ಈಗ. ಅಥವಾ ಇನ್ನೊಂದಿದೆ, ಉಭಯ ಧರ್ಮ ತ್ಯಾಗೇನ, ಇಬ್ಬರು ತೆಗೆದೋಗ್ಬಿಡೋದು. ಈ ಬ್ರಹ್ಮನಲ್ಲಿ ಬ್ರಹ್ಮತ್ವ ಇಲ್ಲ, ಜೀವನಲ್ಲಿ ಜೀವತ್ವ ಇಲ್ಲ, ಉಳಿದಿದ್ದೇನು ಬರೀ ಚೈತನ್ಯ, ಕುಡಿಸ್ಬಿಡೋದು. ಸೊ ಮೂರು ರೀತಿ ನಿರ್ವಾಹ ಮಾಡ್ಲಿಕ್ಕೆ ಬರುತ್ತೆ. ಇನ್ಮಾತ್ರೇಣವಾ ನಿರ್ವಾಹ್ಯತ್ವ ಅಂತ ಅದೇ ಐಕ್ಯ ಬಂದ್ಬಿಡತ್ತೆ. ಬ್ರಹ್ಮನೂ ನಿರ್ಗುಣ, ಜೀವನೂ ನಿರ್ಗುಣ, ಐಕ್ಯ ಬಂತಲ್ಲ, ಇದು ವಾದ. ಸೊ ಮೂರು ರೀತಿ ಕುಡಿಸ್ತೇ ನೋಡಿದ್ರ ಅಂತ ಹೇಳಿದ. ಅದಕ್ಕೆ ಹೇಳ್ತಾರೆ ಭೋಕ್ತಾಪತ್ತೇ ರವಿಭಾಗಸ್ಥೆ ಚಾಲ್ಲೌಕವದಿತಿ ತದರ್ಥ ಪೂರ್ಣಗುಣೋ ಹರಿದಿತಿ. ಇದು ಸರಿಯಲ್ಲ. ಆದ್ದರಿಂದ ಹರಿಯು ಪೂರ್ಣಗುಣನೇ ಆಗಿದ್ದಾನೆ ಹೊರತು ಅಲ್ಪಗುಣನಾಗಿಲ್ಲ. ಹೇಗೆ? ಅದೆಲ್ಲ ವಿವರಣೆ ಮಾಡ್ತಾರೆ. ನಿರ್ದೋಷ ಶ್ರುತಿ ಸಾಕ್ಷಿಭ್ಯಾಂ ಪ್ರಮಿತ ಈಶ ಜೈವ ಧರ್ಮತ್ಯಾಗ ಅಯೋಗೇನ ಐಕ್ಯಸ್ಯ ಬಾಧಿತತೆಯ ಹೇತೋರ ಸಿದ್ಧಿ. ನಿರ್ದೋಷ ಅದು ಅದನ್ನೇ ಅರ್ಥ ಹೇಳೋದು ಕೊಟ್ಟಿದ್ದು ಸೂತ್ರ. ಅದು ಭೋಕ್ತಾಪತ್ತೇರ ಅವಿಭಾಗಸ್ಥೆ ಸ್ಯಾಲ್ಲೋಕವದಿತಿ, ಇದು ಸೂತ್ರ. ಅದಕ್ಕೆ ಅರ್ಥ
ಏನು ನಿರ್ದೋಷ ಪೂರ್ಣ ಗುಣೋ ಹರಿಹಿ ಅಂತ ಆಚಾರ್ಯರ ಭಾಷ್ಯದ ಸಂಗ್ರಹ. ಏನು ಒಟ್ಟ ಅಭಿಪ್ರಾಯ ಅಂದ್ರೆ ಬಿಡಿಸಿ ಹೇಳ್ತಾರೆ. ಈಗ ನಿರ್ದೋಷ ಶ್ರುತಿ ಸಾಕ್ಷಿಭ್ಯಾಂ ಪ್ರಮಿತ ಈಶ ಜೀವಧರ್ಮತ್ಯಾಗ ಅಯೋಗೇನ ಐಕ್ಯಸ್ಯ ಬಾಧಿತತೆಯ ಹೇತೋರ ಸಿದ್ಧಿ. ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೆ ಸಾಧ್ಯ ಇಲ್ಲ ಅಂದರೆ ಜೀವನ ಅಲ್ಪಗುಣತ್ವ ಯಾವುದರಿಂದ ಸಿದ್ಧವಾಗಿದೆ? ನಿರ್ದೋಷ ಶ್ರುತಿ ಸಾಕ್ಷಿಯಿಂದ. ಸಾಕ್ಷಿ ಅಂದ್ರೆ ಅನುಭವನೇ, ಅನುಭವದಿಂದ ಸಿದ್ಧವಾಗಿದೆ. ಅನುಭವನ ಯಾತಕ್ಕೆ ಹೋಗ್ಬೇಕು ಅಂದ್ರೆ ನಿರ್ದೋಷ, ಅನುಭವದಲ್ಲಿ ಏನಿಲ್ಲ, ದೋಷ ಇಲ್ಲ ಒಂದು. ಇನ್ನ ಜೀವನ ವಿಷ್ಣು ಅನಂತ ಗುಣಪೂರ್ಣ ಅಂದೋದು ಎಲ್ಲಿ ಸಿದ್ಧವಾಯಿತು? ಶ್ರುತಿಯಿಂದ. ಅದೇನೋ ನಿರ್ದೋಷ. ಮತ್ತೆ ನಿರ್ದೋಷವಾದ ಸಾಕ್ಷಿಯಿಂದ ಜೀವನ ಅಲ್ಪತ್ವ ಅನುಭವ ಸಿದ್ಧವಾಗಿದೆ. ಆ ನಿರ್ದೋಷವಾದ ಶ್ರುತಿಯಿಂದ ಪರಮಾತ್ಮನ ಅನಂತ ಗುಣಪೂರ್ಣತ್ವ ಸಿದ್ಧವಾಗಿದೆ. ಅದಕ್ಕೆ ಪ್ರಮಿತ ತಿಳಿಯಲ್ಪಟ್ಟಿರತಕ್ಕಂತಹ ಈಶ ಜೀವಧರ್ಮತ್ಯಾಗ ಅಯೋಗೇನ, ಈಶ ಜೀವಧರ್ಮತ್ಯಾಗ ಅಯೋಗೇನ, ಈಶನ ಧರ್ಮಗಳೆಲ್ಲ ಜ್ಞಾನಾನಂದಾದಿಗಳು ಅನಂತ. ಅದನ್ನು ಯಾತಕ್ಕೆ ಬಿಡ್ಲಕ್ಕೆ ಬರೋದಿಲ್ಲ ಅಂದ್ರೆ ಶ್ರುತಿ ಹೇಳಿದೆ. ಅದನ್ನು ನಿರ್ದೋಷವಾದ ಶ್ರುತಿ ಹೇಳಿರೋದ್ರಿಂದ ತೆಗೆದು ಹಾಕ್ಲಕ್ಕೆ ಬರೋದಿಲ್ಲ. ಇನ್ನ ಜೀವನ ಅಲ್ಪತ್ವ ತೆಗೆದುಬಿಡೋಣ ಅಂದ್ರೆ ನಿರ್ದೋಷವಾದ ಸಾಕ್ಷಿಯಿಂದ ಅದು ಸಿದ್ಧವಾಗಿದೆ. ಜೀವ ಅಲ್ಪಗುಣಕ ಅನ್ನೋದು ನಿರ್ದೋಷವಾದ ಸಾಕ್ಷಿಯಿಂದ ಸಿದ್ಧ. ದೇರ್ಫೋರ್ ಅಲ್ಪಗುಣತ್ವನ ಏನ್ ಮಾಡಿದ್ರೆ ಏನ್ ಮಾಡಕ್ಕಾಗೋದಿಲ್ಲ, ತೆಗಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಅದೇ ರೀತಿ ವಿಷ್ಣುವಿನ ಅನಂತ ಗುಣ ಪೂರ್ಣತ್ವ ಯಾವುದರಿಂದ ಸಿದ್ಧವಾಗಿದೆ? ವೇದದಿಂದ. ವೇದ ಏನದು? ನಿರ್ದೋಷವಾಗಿದೆ. ಆದ್ದರಿಂದ ಅದು ಸತ್ಯ. ಎರಡೂ ಸತ್ಯ. ಏನ್ ಸಾಧ್ಯ ಇಲ್ಲ ತೆಗಿಲಿಕ್ಕೆ? ಸಾಧ್ಯನೇ ಇಲ್ಲ. ಫಾರಿಡಾರು ಹಾಲು ಇಟ್ಟರು, ಫಾರಿಡಾಲು ವಿಷ ತೆಗೆದ್ರೋಣ, ಹಾಲೆಲ್ಲ ಇಂಥ ಎರಡು ಒಂದ್ ಮಾಡೋಣ ಅಂತ ಕೇಳಿದ್ರೆ ನೀನೇ ಕೊಡು ಸಾಯಿ ಅಂತಾರೆ. ಹೊರತು ಏನಂತಾರೆ? ಯಾರು ಒಪ್ತಾರ ಅದನ್ನ? ಎಷ್ಟೇ ಬೇಡ ಇವತ್ತು ಉಪವಾಸ ಇದ್ರು ಪರವಾಗಿಲ್ಲ, ಬೇಕಿಲ್ಲ ಅಂತ ಕಳಿಸ್ಬಿಡ್ತಾರೆ. ಯಾತಕ್ಕೆ? ಸಾಧ್ಯ ಇಲ್ಲ. ಗೊತ್ತಾಯ್ತು? ವಿಷನೇ ಇದು ಇದೇನೆ. ಎರಡನ್ನು ಸೇರಿಸಕ್ಕೆ ಸಾಧ್ಯ, ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಬಿಟ್ಟ ಮೇಲೆ ಚೈತನ್ಯ ಮಾತಾಡೋದು ಐಕ್ಯ ಹೇಳಬೇಕಾಗಿತ್ತು, ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಸರಿಯಾಗಿ ನೆನ್ಪಿಟ್ಕೋಬೇಕಲ್ಲ. ನಿರ್ದೋಷ ಶ್ರುತಿ ಸಾಕ್ಷಿಭ್ಯಾಂ ಪ್ರಮಿತ ಈಶ ಜೀವಧರ್ಮ ತ್ಯಾಗ ಅಯೋಗೇನ. ತ್ಯಾಗ ಅಯೋಗೇನ. ಯೋಗ ಅಂದ್ರೆ ಹೊಂದೋದು, ಅಯೋಗ ಅಂದ್ರೆ ಹೊಂದೋದಿಲ್ಲ, ಸಾಧ್ಯವಿಲ್ಲ. ಆದ್ದರಿಂದ ಐಕ್ಯಸ್ಯ ಬಾಧಿತತೆಯ ಏನ್ ಹೇಳಿದ್ದಿ? ಜೀವ ಬ್ರಹ್ಮ ಐಕ್ಯ ಇರೋದ್ರಿಂದ ಅಂತ ಹೇಳಿದೆಯಲ್ಲ, ಅದಕ್ಕೆ ಬಾಧಕ ಬಂತು. ಯಾವ್ದ್ರ ಬಾಧಕ? ಈ ಅನುಭವದಿಂದ ಬಾಧಕ, ಅಲ್ಲಿ ಶ್ರುತಿಯಿಂದ ಬಾಧಕ. ಅನಂತ ಗುಣ ಪೂರ್ಣತ್ವ ತೈಲಕ್ಕೆ ಹೋದ್ರೆ ಶ್ರುತಿ ವಿರೋಧ ಮಾಡುತ್ತೆ, ಅಲ್ಪತ್ವ ತೈಲಕ್ಕೆ ಹೋದ್ರೆ ಜೀವೊಂದು ಸಾಕ್ಷಿ ವಿರೋಧ ಮಾಡುತ್ತೆ. ಆದ್ದರಿಂದ ಬಾಧ ಬಂತು. ಶ್ರುತ್ಯ ಹಾಗಿದ್ರೆ ಶ್ರೌತ ಐಕ್ಯೋಕ್ತಿಸ್ತು. ನಾವೇನ್ರಿ ಶ್ರುತಿ ಹೇಳಿದೆಯಲ್ಲ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿ. ಅಥವಾ ಶ್ರೌತ ಅಂದ್ರೆ ಶ್ರುತಿಯಿಂದ ಹೇಳಲ್ಪಟ್ಟ ಆ ಐಕ್ಯಕ್ಕೆ ಏನ್ ಮಾಡ್ಬೇಕಾಗಿದ್ರೆ ಏನು ಯೋಚನೆ ಮಾಡಬೇಡ. ಉದಕೆ ಉದಕಾಂತರ ಐಕ್ಯೋಕ್ತಿವತ್. ಉದಕೆ ಉದಕಾಂತರಸ್ಯ ಐಕ್ಯೋಕ್ತಿವತ್. ನೀರಿನಲ್ಲಿ ಇನ್ನೊಂದು ನೀರನ್ನು ಹಾಕಿದಾಗ ನಾವೇನಂತೇವೆ? ಎರಡು ಕೂಡ ಒಂದಾಯ್ತು ಅಂತ ಹೇಳ್ತೇವೆ. ಆದ್ರೆ ಆಕ್ಚುಲಿ ಏನಾಗಿಲ್ಲ, ಅವು ಒಂದಾಗಿಲ್ಲ, ಸ್ಥಾನೈಕ್ಯ ಆಗಿದೆ ಅಷ್ಟೇ. ಒಂದೇ ಪಾತ್ರೆಯಲ್ಲಿ ಇವೆ ಅಷ್ಟೇ ಹೊರತು ಜೊತೆಗಿರೋದು ಬೇರೆ, ಒಂದಾಗೋದು ಬೇರೆ. ಸಾವಿರಾರು ಜನ ಗೊತ್ತಾಗ ಹೋಗ್ಬಿಟ್ಟ, ಐಕ್ಯ ಹೊಂದಿಲ್ಲ. ಏನಾಗಿದ್ದಾನವನು? ಜೊತೆಯಾಗಿದ್ದಾನಷ್ಟೇ. ನಮ್ಗೆ ಯಾತಕ್ಕೆ ಗೊತ್ತಾಗೋದಿಲ್ಲ ಅಂದ್ರೆ ಸಾವಿರಾರು ಜನದ ಮಧ್ಯೆ ಅದು ಯೂನಿಫಾರ್ಮ್ ಹಾಕೊಂಡಾಗಂತೂ ಗೊತ್ತಾಗೋದೇ ಇಲ್ಲ. ಗೊತ್ತಾಯ್ತಾ? ಅದು ಸಾಮ್ಯ ಬಂದ. ಅಲ್ಲಿ ಬಂದಿರೋದೇನೋ ಸ್ಥಾನೈಕ್ಯ. ಸ್ಥಾನ ದಡ್ಡ ಹುಡುಗ ಇದ್ದಾರೆ, ಸಾವಿರ ಬುದ್ಧಿವಂತರು ದಡ್ಡನ್ನು ಸೇರಿಸ್ಬಿಟ್ಟು ಏನಾಗೋದಿಲ್ಲ, ಅವನು ಬುದ್ಧಿವಂತನ ಕನ್ಫ್ಯೂಸ್ ಮಾಡ್ಕೋಬಹುದು. ಅವ್ರು ತೊಳೆದವರು ಬುದ್ಧಿವಂತನಾಗೋದಿಲ್ಲ. ಅದೇ ದಡ್ಡರ ಮಧ್ಯೆ ಸೇರಿದ ಬುದ್ಧಿವಂತ ದಡ್ಡನೂ ಆಗೋದಿಲ್ಲ. ಅವನೇನಾಗಿರ್ತಾನೆ? ಬುದ್ಧಿವಂತ ಬುದ್ಧಿನಂತ ಗುಂಪಿನಲ್ಲಿ ಸೇರಿದಾಗ ಅವನು ಹಾಗೇ ಆಗಿರ್ತಾನೆ, ಬದಲಾಗೋದಿಲ್ಲ. ಇದು ಅರ್ಥ ಮಾಡಬೇಕು. ಪ್ಯಾಸೆಂಜರ್ ಆಗಿ ಒಬ್ಬ ಡಾಕ್ಟರ್ ಕೂತ್ ಮಾತ್ರಕ್ಕೆ ಏನಾಗೋದಿಲ್ಲ, ಅವನು ಡಾಕ್ಟರ್ ಒಬ್ಬ ಗುಣ ಹೋಗೋದಿಲ್ಲ. ಆಗ ಪ್ಯಾಸೆಂಜರ್ ಆದ್ರೂ ಕೂಡ ಮೂಲತಃ ಯಾರತ್ತ? ಬಸ್ನಲ್ಲಿ ಕೂತಿರೋ ಪೂರ್ತಿ ಪ್ಯಾಸೆಂಜರ್ ಅಷ್ಟೇನೆ. ಇಳಿದ ತಕ್ಷಣ ಮತ್ತೇನವರು? ಒಬ್ಬ ಮನುಷ್ಯ. ಅನಂತರ ಔಷಧಿ ಕೊಡಬಹುದು ಡಾಕ್ಟರ್ ಅವರು. ಅದನ್ನು ತೆಗಿಲಕ್ಕೆ ಬರೋದಿಲ್ಲ. ಅದೇ ರೀತಿಯೇ ಸ್ಥಾನೈಕ್ಯ ಅಂದ್ರೇನು? ಒಂದೇ ಸ್ಥಳದಲ್ಲಿ ಇರುವಿಕೆ. ಸ್ಥಾನ ಅಂದ್ರೆ ಸ್ಥಳ, ಒಂದೇ ಸ್ಥಳದಲ್ಲಿ ಇರುವಿಕೆ ಅಷ್ಟೇ ಹೊರತು ಬೇರೆ ಅಲ್ಲ. ಅದು ಹೇಳಲಿಲ್ಲ. ಅಣ್ಣ ತಮ್ಮಂದ್ರು ಬೇರೆಯಾಗಿ ಮಧ್ಯೆ ಗೋಡೆ ಹಾಕೊಂಡಿದ್ರು. ಮನೆಯಲ್ಲಿ, ದೊಡ್ಡ ಮನೆಯಲ್ಲಿ ಗೋಡೆ ಹಾಕಿದ್ರು. ಕೊನೆಗೇನಾಯ್ತು? ಜಗಳ ಹೋಯ್ತು. ಕೊನೆಗೆ ಇಬ್ರು ಒಂದಾಗ್ಬಿಟ್ರು. ಇಬ್ರು ಒಂದಾದ್ರು ಅಂದ್ರೆ ಏನು? ಅದು ಸ್ಥಾನೈಕ್ಯ. ಎರಡು ಮನೆ ಮಾಡಿ ತೆಗೆದು ಒಂದು ಮನೆಯಲ್ಲೇ ವಾಸ ಮಾಡ್ತಾರೆ ಅಷ್ಟೇ ಹೊರತು ಒಂದಾದ್ರು ಅಂತ ಹೇಳುತ್ತೇವೆ. ಇಷ್ಟಾದ್ರೂ ಏನಾಗಿಲ್ಲ, ಅವರು ಏನೇ ಬಿನೇ ಹೊರತು ಎ ಬಿಗಳು ಒಂದಾಗಿಲ್ಲ. ಅವರಲ್ಲಿದ್ದ ಭಿನ್ನಾಭಿಪ್ರಾಯ ಹೋಗಿಬಿಟ್ಟು ಒಂದೇ ಕಡೆ ವಾಸ ಮಾಡ್ತಿದ್ದಾರೆ ಅಷ್ಟೇ. ಏನ್ ಹೇಳೋದು? ತಾತ್ಕಾಲಿಕ ಅಂದ್ರೆ ತಾತ್ಕಾಲಿಕ
ಸಾಧ್ಯ ಹೇಗಾಗತ್ತೆ? ಸಹವಾಸ ಅಷ್ಟೇ, ಸಹವಾಸ ಜೊತೆಯಾಗಿರುವಿಕೆ. ಮುಕ್ತಿಯಲ್ಲಿ ಜೀವನದ ದೇವರ ಜೊತೆಗಿರ್ತಾರೆ ಅಷ್ಟೇ ಹೊರತು ಒಂದಾಗೋದಿಲ್ಲ. ಐಕ್ಯ ಅಂದ್ರೇನು? ಒಂದೆಡೆ ಇರು ಐಕ್ಯ. ಏಕ ಅಂದ್ರೆ ಒಂದು ಅಂದ್ರೆ ಏನು? ಒಂದು ಅಂದ್ರೆ ಏನರ್ಥ? ಒಂದೇ ಕಡೆ ಇರೋದು, ಒಂದೇ ರೀತಿ ಇರೋದು, ಒಂದೇ ಮನಸ್ಸಿಂದ ಇರೋದು, ಒಂದು ಕಾಮನ್. ಅದು ಕನ್ನಡದಲ್ಲೂ ಕರೀತಾರೆ, ಸಂಸ್ಕೃತದಲ್ಲೂ ಕರೀತಾರೆ. ಆದ್ರಿಂದ ಅರ್ಥ ಅದಕ್ಕೆ ಐಕ್ಯ ಶಬ್ದಕ್ಕೆ ಅರ್ಥನೇ ಜೊತೆಯಾಗಿರುವಿಕೆ. ಆದ್ರಿಂದ ಈ ಐಕ್ಯ ಅಲ್ಲೇ ಅಲ್ಲ. ಯಾವ ಐಕ್ಯ? ಎ ಎಲ್ ಬಿ ಸೇರೋದು, ಬಿ ಎಲ್ ಎ ಸೇರೋದು ಐಕ್ಯ ಅಲ್ಲ. ಹೌದು. ಇಲ್ಲಿ ತಮಾಷೆ ಅಂದ್ರೆ ನೂರಿಗೆಲ್ಲ ಸೇರಿಸ್ತೀರಿ, ಆಮೇಲೆ ಬಿಟ್ಬಿಡಿ. ಪಂಚಲೋಹದ ಪ್ರತಿಮೆ ಮಾಡ್ತಾರೆ. ಈಗ ಪಂಚಲೋಹದ ಪ್ರತಿಮೆ ಮಾಡ್ಬಿಡ್ತಾರೆ. ಅದು ಬರೀ ಸೇರಿಸಿಲ್ಲ. ಹೇಗೆ ಸೇರಿಸಿದ್ದಾರೆ? ಅದರ ಪೂರ್ತಿ ಕಾಯಿ ಸೇರಿಸ್ತಾ ಏನಾಗ್ಬಿಟ್ಟಿದೆ ಈಗ? ಒಳಗೆ ಎಷ್ಟೊಂದಾಗಿದೆ ಅಂದ್ರೆ ಮೇಲ್ನೋಟಕ್ಕೆ ಸಪರೇಟ್ ಮಾಡಿ ಹಾಲು ನೀರನ್ನ ಅಟ್ಲೀಸ್ಟ್ ಕಷ್ಟಪಟ್ಟು ಮಾಡಬಹುದು. ಅಕ್ಕಿ ಬೇಳೆ ಸೇರಿಸಿದ್ರೆ ಚೇಂಜ್ ಮಾಡಬಹುದು. ಒಟ್ಟಿಗೆ ಇದ್ರು ಕೂಡ ತೆಗೆದು ಬಿಡಬಹುದು. ಇಲ್ಲೇನಿಲ್ಲೇ ಕಾಯಿ ಮತ್ತೆ ಕಾಯಿಸೇ ತೆಗಿಬೇಕು. ಇಷ್ಟಾದ್ರೂ ಏನಾಗಿಲ್ಲವೋ? ಪಂಚಲೋಹಗಳೇ ಏನಾಗಿಲ್ಲ. ಅದು ಪಂಚಲೋಹ ಹೇಗೆ ಒಂದು ಕಡೆ ಇದ್ರೂ ಕೂಡ ಒಂದಾಗಿಲ್ವೋ, ಪಂಚಭೇದ ಕೂಡ ಏನಾಗೋದಿಲ್ಲ, ಬಿಟ್ಟು ಹೋಗೋದಿಲ್ಲ. ಎಷ್ಟೇ ಹತ್ರ ಇದ್ರು ಕೂಡ ಭೇದನೆ ಹೊರತು ಬೇರೆ ಅಲ್ಲ. ಸರಿಯಾಗಿ ತಿಳ್ಕೊಂಡ್ರೆ ಅದ್ವೈತ ಎಷ್ಟು ಕನ್ಫ್ಯೂಸ್ ಮಾಡ್ತಾರೆ ಗೊತ್ತಾಗುತ್ತೆ. ಅದು ರಾಂಗ್ ಎಕ್ಸಾಂಪಲ್ ಕೊಟ್ಬಿಟ್ಟು ಮೋಸ ಮಾಡಿಬಿಡ್ತಾರೆ. ಅದೇನು ಹೇಳಿದ್ದವರು ಆಚಾರ್ಯ? ಏನ್ ಹೇಳಿದ್ರು? ಉದಕೆ ಉದಕಾಂತರಸ್ಯ ಐಕ್ಯ ಅಂತ ಹೇಳಿದ್ರು. ಅವನೇನು ದೃಷ್ಟಾಂತ ಕೊಟ್ಟಿದ್ದಾರೆ? ಉಪದೇ ಪರೇವೇ ಸರ್ವ ಏಕೀಭವಂತಿ. ಸಮುದ್ರ ನದಿಗಳು ಐಕ್ಯ ಹೊಂದ ಹಾಗೆ ಗೊತ್ತಾಯ್ತಾ? ಪರಮಾತ್ಮನ ಜೀವನ ಐಕ್ಯ ಹೊಂತಾರೆ ಅಂತ ಹೇಳಿದೆಯಲ್ಲ. ವಾಕ್ಯ ಸರಿಯಾಗಿದೆ, ತಪ್ಪು ಅರ್ಥ ಮಾಡ್ಕೊಂಡಿದ್ದೆ. ದೃಷ್ಟಾಂತ ಏನು ಕೊಟ್ಟಿದ್ದಾರೆ? ಸಮುದ್ರದಲ್ಲಿ ನದಿಗಳು ಐಕ್ಯ ಹೊಂದ ಹಾಗೆ ಜೀವರು ದೇವರಲ್ಲಿ ಐಕ್ಯ ಹೊಂತಾರೆ ಅಂದ್ರೆ, ಸಮುದ್ರದಲ್ಲಿ ಐಕ್ಯ ಹೊಂದೋದಂದ್ರೆ ಜೊತೆಗಿರುತ್ತೆ ಹೊರತು ಒಂದಾಗೋದಿಲ್ಲ. ಜೀವರು ಕೂಡ ಏನಾಗೋದಿಲ್ಲ, ಸರಿಯಾಗಿದೆ. ದೃಷ್ಟಾಂತ ಸರಿಯಾಗಿದೆ. ಅದಕ್ಕೆ ನೀವು ಎಕ್ಸಾಂಪಲ್ ತಗೋಬೇಕಾ? ಒಂದು ನೀರಿತ್ತು, ಲೋಟ ನೀರಿತ್ತು, ಅರ್ಧ ಇತ್ತು ಲೋಟ, ಇನ್ನೊಂದು ಅರ್ಧ ಲೋಟ ನೀರು ಹಾಕಿ ಏನಾಯ್ತದೆ? ಈಗ ಫುಲ್ ಆಯ್ತು. ನಿಮ್ ಪ್ರಕಾರ ಏನಾಗ್ಬೇಕಾಗಿತ್ತು? ಅದು ಅರ್ಧನೇ ಇರಬೇಕಾಗಿತ್ತು. ಒಂದು ಲೋಟ ನೀರಿನಲ್ಲಿ 1000 ಲೋಟ ನೀರು ಹಾಕಿದ್ರೆ ಏನಾಗಿರ್ಬೇಕಿತ್ತದು? ಒಂದೇ ಲೋಟ ಇರಬೇಕಾಗಿತ್ತು. ಇದೆಯಾ? ಅದು ಇಲ್ಲ. ಅಂದ್ಮೇಲೆ ಏನಾಯ್ತದು? ಜಾಸ್ತಿ ಆಯ್ತು. ಇಲ್ಲ ಮಾರಾಟ ಮಾಡೋರು ಪಾಪರ್ ಎದ್ದು ಹೋಗ್ತಾ ಇದ್ರು. ಗೊತ್ತಾಯ್ತಾ? ನೀರು ಹಾಕಿ ನೀರು ಹೋಯ್ತು, ಹಾಲು ಹೋಯ್ತು, ಆಗ್ಬಿಟ್ರೆ ಏನ್ ಮಾಡ್ಬೇಕಾಗುತ್ತೆ? ಇಲ್ಲಿ ಇದೆಯಲ್ಲ ಈಗ ಈಕೆ ಇಲ್ಲ. ರಾಮಕೃಷ್ಣ ಇದ್ದಾರೆ, ಕೃಷ್ಣ ಪರಶುರಾಮ ಇದ್ದಾರೆ. ಇಬ್ರು ಒಂದೇ ಅವರು. ಗೊತ್ತಾಯ್ತಾ? ಮೊದ್ಲೇ ಒಂದಾಗಿದ್ದವ್ರು ಆಮೇಲೆ ಒಂದಾಗ್ತಾರೆ ಹೊರತು ಆಮೇಲೆ ಇಬ್ರು ಬೇರೆ ಆಗಿದ್ದವ್ರು ಏನಾಗೋದಿಲ್ಲ, ಒಂದಾಗೋದಿಲ್ಲ. ಹಿಂದೆ ಉಪಾಧಿ ಕಣ ಏನಂತ ಹೇಳಿದ್ರು? ವಿದ್ಯಮಾನಸ್ಯ ಭೇದಸ್ಯ ಜ್ಞಾಪಕೋ ನೈವ ಕಾರಕಃ. ಇರೋ ಭೇದನ ಉಪಾಧಿ ಹೇಗೆ ತೋರಿಸುತ್ತೋ, ಇರೋ ಐಕ್ಯನ ಉಪಾಧಿ ತೆಗೆದು ಮತ್ತೆ ಒಂದು ಮಾಡಬಹುದೇ ಹೊರತು ಏನ್ ಮಾಡಕ್ಕೆ ಸಾಧ್ಯ ಇಲ್ಲ. ಭೇದನ ಕ್ರಿಯೇಟ್ ಮಾಡೋದು ಸಾಧ್ಯ ಇಲ್ಲ ಅಭೇದ ಇದ್ದಲ್ಲಿ. ಅಭೇದ ಇದ್ದಲ್ಲಿ ಭೇದ ಕ್ರಿಯೇಟ್ ಮಾಡಕ್ಕೆ ಸಾಧ್ಯ, ಭೇದ ಇದ್ದಲ್ಲಿ ಅಭೇದ ಕ್ರಿಯೇಟ್ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಒನ್ ಥಿಂಗ್ ಇಸ್ ಡಿಫರೆಂಟ್ ಫ್ರಮ್ ಅನದರ್ ಅಂದ್ರೆ ಇಟ್ ಈಸ್ ಆಲ್ವೇಸ್ ಡಿಫರೆಂಟ್ ಫ್ರಮ್ ಅನದರ್ ಅಷ್ಟೇ ಹೊರತು ಟೆಂಪರರಿಲಿ ಅಲ್ಲ. ಟೆಂಪರರಿ ಒಂದಿದ್ದಾಗ ಕಾಣಬಹುದು ಅಷ್ಟೇ ಹೊರತು ನಿಜವಾಗ್ಲೂ ಏನಾಗಿರುತ್ತೆ? ಅದು ಬೇರೆನೇ ಆಗಿರುತ್ತೆ. ಎಷ್ಟು ಇಂಪಾರ್ಟೆಂಟ್. ಇಲ್ಲದೆ ಕೆಂಪಣ್ಣ ದಾರ, ಕಪ್ಪಣ್ಣ ದಾರ ಎಲ್ಲ ಇದೆ. ಎಲ್ಲ ಒಂದು ಸೇರಿಸಿ ಒಂದು ದೊಡ್ಡ ಇದು ಮಾಡಿಬಿಟ್ರು, ವಸ್ತ್ರ ಮಾಡಿಬಿಟ್ರು. ಎಲ್ಲ ಒಂದೇ ಕಲರ್ ಆಗೋದಾದ್ರೆ ಸೇರಿಸ್ಬೇಕಾಗಿ ಕಷ್ಟಪಟ್ಟು ಅದನ್ನ ಎಲ್ಲ ಸೇರಿಸಿದಾಗ ಏನಾಗಿರುತ್ತದ? 1000 ಜನ ಒಟ್ಟಿಗೆ ಸೇರಿಸ್ತಾ ಇಲ್ಲೂ ಕೂಡ ಆಯಾ ಬಣ್ಣದ ನೋಡಿ ಅದೇ ಬಣ್ಣ ಪ್ರಿಸರ್ವ್ ಮಾಡಿರುತ್ತೆ. ಅದರಿಂದನೇ ಚಿತ್ರ ವಸ್ತ್ರ ಬರೋದು. ಇದು ಏನ್ ಬರ್ತಿದ್ದಿಲ್ಲ, ಸುಮ್ಮನೆ ಬಣ್ಣ ಹಾಕಿದ್ದ ಅಷ್ಟೇ ಹೊರತು ವೇಸ್ಟ್ ಆಗ್ತಾ ಇತ್ತು. ಅದರಿಂದ ವೆರಿ ಸಿಂಪಲ್. ರಂಗೋಲಿ ಹಾಕ್ತಾರೆ, ಮಧ್ಯೆ ಮಧ್ಯೆ ಕೆಂಪು ಸೇರಿಸ್ಬಿಟ್ಟಾಗ ಒಂದಾಗೋದಾಗಿದ್ರೆ ಬಿಳಿ ಆಗಬೇಕಾಗಿತ್ತು. ಅದು ಬಿಳಿ ಆಗ್ಲಿಲ್ಲ, ಹೇಗಾಗಿದೆ? ಅದು ಕೆಂಪಾಗಿದೆ. ಇಷ್ಟೆಲ್ಲ ದೃಷ್ಟಾಂತ ಇರಬೇಕಾದ್ರೆ ಎಲ್ಲನ್ನು ತೆಗೆದುಬಿಟ್ಟು ತಪ್ಪಾಗಿ ಅರ್ಥ ಮಾಡಿ ಹೇಳ್ತಾರೆ. ಜನ ಯೋಚನೆ ಮಾಡೋದಿಲ್ಲ. ಜಿಜ್ಞಾಸ ವಿಚಾರ ಮಾಡಿದ್ರೆ ಉತ್ತರ ಗೊತ್ತಾಗುತ್ತೆ. ಅವ್ರು ಏನ್ ಮಾಡ್ತಾರೆ? ವಿಚಾರ ಮಾಡೋದಿಲ್ಲ, ಮೆಕ್ಯಾನಿಕಲಿ ಫಾಲೋ ಮಾಡೋದ್ರಿಂದ ಅಂಧೇನ ಇವ ನಿಯಮಾನ ಯಥಾಂಧ. ಕುರುಡನಿಗೆ ಮುಂದೆ ಹೋಗಿ ಎಲ್ಲಿ ಸರಿ ಹೋಗ್ತಾನೋ ತಪ್ಪು ಹೋಗ್ತಾನೋ ಅಂತ ಹೇಗೆ ಗೊತ್ತಾಗೋದಿಲ್ವ ಹಾಗೆ ಇವ್ರು ಸರಿ ಹೇಳ್ತಾರೋ ತಪ್ಪು ಹೇಳ್ತಾರೋ ಗೊತ್ತಾಗೋದಿಲ್ಲ. ಆದ್ರಿಂದ ಅವ್ರು ತಪ್ಪು ಹೇಳಿದ್ದೇನೆ ಸರಿ ಅಂತ ತಿಳ್ಕೊಂಡ್ಬಿಡ್ತಾರೆ. ಅದಕ್ಕೆ ಜಿಜ್ಞಾಸ ಅನ್ನೋ ಪದ ವೆರಿ ಇಂಟ್ರೆಸ್ಟಿಂಗ್. ಅದು ಈ ಜಿಜ್ಞಾಸೆ ಮಾಡೋದು ಎಲ್ಲ ಹಾಗೆ ತಿಳಿದಾಗಿದ್ದರೆ ಜಿಜ್ಞಾಸೆ ಮಾಡಬೇಕಾತಕ್ಕೆ. ಪ್ರತಿಯೊಂದು ಸರ್ತಿನೂ ಜಿಜ್ಞಾಸೆ ಇಲ್ಲದೆ ಕೆಲಸ ಮಾಡ್ತಾನೆ ಮನುಷ್ಯ. ಪ್ರತಿಯೊಂದು ಸರ್ತಿನೂ ಜಿಜ್ಞಾಸೆ ಮಾಡ್ತಾನೆ. ಅದೇ ರೀತಿಯಲ್ಲಿ ದೇವ್ರ ಬಗ್ಗೆ ಏನು ಜಿಜ್ಞಾಸೆ ಮಾಡಬೇಕು ಅವನೀಗ? ತುಂಬಾ ಈಗ ಇವತ್ತು ಆಧುನಿಕ ವಿದ್ಯೆ ಎಷ್ಟು ಬೆಳೆದು ಬಿಟ್ಟಿದೆ ಅಂದ್ರೆ ಆ ಕೋರ್ಸ್ ಹೆಸರು ಕೂಡ ಅರ್ಥ ಆಗಲ್ಲ. ಕೆಲವೊಂದು ಕೋರ್ಸ್ ಬೇಡ, ವಿಷಯ ಬೇಡ, ಏನಂತಾರೆ ಏನೋ ಹೇಳಿದ್ರು ಕಡೆಗೆ ಅಂದ್ಬಿಡ್ತಾರೆ. ಕಡೆಗೆ ಏನಂತಾರೆ ಅವರ ಏನೋ ಓದ್ತಾರೆ ಅಂತ ಹೇಳ್ಬಿಡ್ತಾರೆ. ಅಷ್ಟು ವಿದ್ಯೆ ಡೆವಲಪ್ ಆಗಿರ್ಬೇಕಾದ್ರೆ ದೇವ್ರ ಬಗ್ಗೆ ಎಷ್ಟಿರ್ಬೇಕು? ದೇವರು ಸೃಷ್ಟಿ ಮಾಡಿದ ಜಗತ್ತಿನಲ್ಲೇ ಎಷ್ಟು ವೈವಿಧ್ಯ ಇರಬೇಕಾದ್ರೆ ದೇವರಲ್ಲಿ ಎಷ್ಟು ಸಾಮರ್ಥ್ಯ ಇರಬೇಕು. ಆದರೆ ದೇವ್ರನ್ನ ಸರಿಯಾಗಿ ತಿಳಿಯೋಕ್ಕಾಗೋದಿಲ್ಲ ಅನ್ನೋದು ಉತ್ತರನೇ ಹೊರತು ಪೂರ್ತಿಯಾಗಿ
ಐಕ್ಯವಂತರಂದ್ರೆ ಅರ್ಥನೇ ಇಲ್ಲ. ಮುತಕಾಂತರಸ್ಯ ಐಕ್ಯೋಕ್ತಿವತ್ ಸ್ಥಾನೈಕ್ಯಾದಿನ ಗೌಣೀನೇಯ ಇತಿ ಭಾವ. ಸೊ ಸ್ಥಾನೈಕ್ಯ ಮೊದಲಾದ ರೀತಿಯಲ್ಲಿ ಅದನ್ನು ಏನ್ ಮಾಡಬೇಕು? ಗೌಣೀನೇಯ, ಗೌಣಾರ್ಥದಲ್ಲಿ ಅರ್ಥ ಮಾಡ್ಕೋಬೇಕು. ಗೌಣಾರ್ಥ ಅಂದ್ರೇನು? ಅಮುಖ್ಯಾರ್ಥ. ಅಮುಖ್ಯಾರ್ಥದಲ್ಲಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಮುಖ್ಯಾರ್ಥದಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ನನ್ನ ಅಥಾಪಿನ ಸರ್ವಕರ್ತು ಊಟ ಕೂತ ಹೇಳಿದ ನಿಮ್ಮನೆ ಅಂತ ಹೇಳಿ, ಮೊದಲು ಇನ್ನೊಬ್ಬ ಆಚಾರ್ಯ ಅವ್ರಿಗೆ ನಿಮ್ಮನೆ ಮನೆ ಅಂತ ಹೇಳಿದ. ಒಂದು ದಿವಸ ಏನು ಕೇಳೋ ತಲೆ ಕೆಟ್ಟೋಗಿ ದಿವಸ ನಿಮ್ಮ ಮನೆ ಅಂತ ಹೇಳಿದ್ದಾರೆ ಅಂತ ಕೇಳಿದರೆ ಅದು ಉಪಚಾರಕ್ಕೆ ಹೇಳಿದ್ದು. ಉಪಚಾರ ಅಂದ್ರೆ ಒಂದೇ, ಗೌಣಾರ್ಥ ಅಂದ್ರೆ ಒಂದೇ. ನಾನು ಅಥಾಪೀನ ಸರ್ವಕರ್ತೃತ್ವಾದಿ ಅನಂತ ಗುಣೋ ಹರಿ ರೀತಿ ಸಾಧು ಇಲ್ಲ, ಆದರೂ ಸರಿ ಹೋಗ್ಲಿಲ್ಲ, ನನಗೆ ಇನ್ನೂ ಒಪ್ಪೋದಿಲ್ಲ ಅಂತ ಹೇಳಿದೆ. ಅದಕ್ಕೆ ವಿಮತಾ ಸೃಷ್ಟಿ ಕರ್ತೃನ್ಯ ಸ್ವಾತಂತ್ರ್ಯ ಸಾಧನ ಸಾಧ್ಯ ಸೃಷ್ಟಿವತ್ ಪಟಸೃಷ್ಟಿವತ್ ಇತಿ ಅನೇಕಸ್ಯ ಸ್ವಾತಂತ್ರ್ಯ ಸಾಧಕ ಯುಕ್ತಿ ವಿರೋಧೇನ ಈಶಶ್ಚೈವ ಸ್ವಾತಂತ್ರ್ಯ ಬೋಧಕ ವೇದಸ್ಯ ಅಪ್ರಾಮಾಣ್ಯಾತ್ಯತಃ ಪ್ರಾಪ್ತಂ. ಇನ್ನೊಂದು ಯುಕ್ತಿ ತೆಗೆದ. ನೋಡೋರಿಗೆಲ್ಲ ನೋಡಿದ ತಕ್ಷಣ ಅದು ಸರಿ ಹೇಳ್ತಾನೆ ಅನಿಸ್ಬಿಡುತ್ತೆ ಅಂತ ಯುಕ್ತಿ ಕೊಡ್ತಾನೆ. ನೋಡಿ, ಈಶ್ವರ ಸರ್ವಕರ್ತೃ ಅಂತ ಹೇಳಿದ್ರಲ್ಲ, ಸರ್ವಕರ್ತೃ ವಿಷ್ಣು, ಸರ್ವಕರ್ತೃ ಆದ್ದರಿಂದ ಸರ್ವಗುಣ ಸಂಪೂರ್ಣ, ಸರ್ವಗುಣ ಸಂಪೂರ್ಣ ಅನಂತ ಗುಣಪೂರ್ಣ ಅಂತ ಹೇಳಿದ್ರಲ್ಲ, ಸರಿಯಲ್ಲ. ಯಾಕೆ? ವಿಮತಾ ಸೃಷ್ಟಿ, ವಿಷ್ಣು ಸೃಷ್ಟಿ ಮಾಡ್ತಾನೆ. ಎಷ್ಟು ಸೃಷ್ಟಿ ಮಾಡ್ತಾನೆ? ಸರ್ವ ಸೃಷ್ಟಿ ಮಾಡ್ತಾನೆ. ಸರ್ವ ಸೃಷ್ಟಿ ಮಾಡಿದ್ರಿಂದ ಅನಂತ ಗುಣ ಅಂತ ಹೇಳೋದಾದ್ರೆ ಈ ಸೃಷ್ಟಿ ಅನ್ನೋದು ಒಬ್ಬನು ಮಾಡಿದ್ದಲ್ಲೇ ಅಲ್ಲ. ಈ ವಾದ ತೆಗೆದ. ಈ ಸೃಷ್ಟಿ ಒಬ್ಬನು ಮಾಡಕ್ಕೆ ಸಾಧ್ಯ ಇಲ್ಲ. ಏಕೆ? ಕರ್ತೃನ್ಯ ಸ್ವತಂತ್ರ ಸಾಧನ ಸಾಧ್ಯ. ಕರ್ತೃನ್ಯ ಸ್ವತಂತ್ರ ಸಾಧನ ಸಾಧ್ಯ. ಕರ್ತೃ, ಮುಖ್ಯ ಕರ್ತೃ ಏನಿದ್ದಾನೆ ಅವನ ಜೊತೆಗೆ ಇನ್ನೂ ಕೆಲವು ಕಾರಣಗಳು ಸೇರಿದರೆ ಮಾತ್ರ ಮಾಡಕ್ಕೆ ಬರುತ್ತೆ ಹೊರತು ಒಬ್ಬ ಕರ್ತೃವಿನಿಂದ, ಗೊತ್ತಾಯ್ತಾ, ಪೂರ್ತಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಮನೆನೇ ಒಬ್ಬ ಮೇಸನ್ ಬಂದ, ಪೂರ್ತಿ ಕಟ್ಲಕ್ಕಾಗತ್ತಾ? ಎಲೆಕ್ಟ್ರಿಷಿಯನ್ ಬೇಕು, ಎಲೆಕ್ಟ್ರಿಷಿಯನ್ ಬಂದ, ಆಯ್ತಾ, ಆಗ್ಲಿಲ್ಲ, ಮತ್ತೆ ಪ್ಲಂಬಿಂಗ್ ಬೇಕು. ಅವನು ಬಂದ, ಮತ್ತೊಬ್ಬ ಬಂದ, ಪೇಂಟರ್ ಬೇಕು. ಎಷ್ಟು ವೆರೈಟಿ ಇದೆ ಈಗ. ಇನ್ನೂ ಫ್ಲೋರಿಗೆ ಮತ್ತೊಬ್ಬನು ಬೇಕು. ನೋಡಿದ್ರ, ಒಂದು ಮನೆಗೆ 5-6 ಜನ ಬೇಕಾಗ್ತದೆ. ಎಷ್ಟು ದಿವಸ ಬೇಕಾ? 2 5-6 ಜನ ಎಷ್ಟು ಜನ ಬೇಕಾಗ್ತದೆ? ಅಂದಮೇಲೆ ಇಡೀ ಜಗ ಸೃಷ್ಟಿ ಮಾಡಬೇಕಾದ್ರೆ ಒಬ್ಬರಿಂದ ಸಾಧ್ಯನಾ? ಸಾಧ್ಯ ಇಲ್ಲ. ದೇರ್ ಫಾರ್ ಒಬ್ಬರಿಂದ ಸಾಧ್ಯವಾಗಿದ್ರೆ ಏನಾಗ್ತಿತ್ತು? ಸರ್ವಗುಣತ್ವ ಸಿದ್ಧವಾಗ್ತಿತ್ತು. ಒಬ್ಬರಿಂದ ಸಾಧ್ಯವಾಗಿಲ್ಲ, ತುಂಬಾ ಜನ ಸೇರ್ಕೊಂಡಿರೋದ್ರಿಂದ ಅವನೊಬ್ಬನೇ ಸರ್ವಗುಣನಲ್ಲ. ಯಾಕೆ? ವಿಮತಾ ಸೃಷ್ಟಿ. ಸೃಷ್ಟಿ ಮೀನ್ಸ್ ಏನಾಗುತ್ತೆ? ಕರ್ತೃನ್ಯ ಸ್ವತಂತ್ರ ಸಾಧನ ಸಾಧ್ಯ. ಇಲ್ಲಿ ಪ್ಲಂಬಿಂಗ್ ವರ್ಕೇ ಬೇರೆ, ಎಲೆಕ್ಟ್ರಿಕಲ್ ವರ್ಕೇ ಬೇರೆ, ಎಲ್ಲ ಬೇರೆ ಬೇರೆ. ಹೇಗೋ ಅದನ್ನು ಬೇರೆ ಆಗಿದ್ದರಿಂದ ಮಾಡೋನು ಬೇರೆ ಬೇರೆ. ಹೇಗೋ ಕರ್ತೃ ಅನ್ಯ ಸ್ವತಂತ್ರ ಸಾಧನ ಸಾಧ್ಯ. ಕರ್ತೃವಿನ ಹೊರತಾದಂತಹ ಬೇರೆ ಸಾಧನದಿಂದ ಕೂಡಿರಲೇಬೇಕು. ಯಾಕೆ? ಸೃಷ್ಟಿತ್ವ ಸೃಷ್ಟಿಯಾಗಿರೋಣದರಿಂದ. ದೃಷ್ಟಾಂತ ಏನು ಅಂದ್ರೆ ಪಟ ಸೃಷ್ಟಿ. ಪಟ ಸೃಷ್ಟಿ ಮಾಡಬೇಕು. ಅವ್ನು ನೇಕಾರ ಅಷ್ಟೇ, ಮಿಷನ್ ಮಾಡಕ್ಕೆ ಬರಲ್ಲ ಅವನಿಗೆ. ಮಿಷನ್ ಯಾರು ಮಾಡಿಕೊಡ್ಬೇಕು? ಇನ್ನೊಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡಿಕೊಡ್ತಾನೆ. ಮೆಕ್ಯಾನಿಕಲ್ ಇದು ಮಾಡಕ್ಕೆ ಪಾಠ ಮಾಡಕ್ಕೆ ಬರೋದಿಲ್ಲ ಅವನಿಗೆ. ಅರ್ಥ ಆಯ್ತಾ? ಮೆಕ್ಯಾನಿಕಲ್ ಇಂಜಿನಿಯರಿಗೆ ಮಿಷನ್ ಓಡಿಸ್ಬೇಕಾದ್ರೆ ಕರೆಂಟ್ ಬೇಕು, ಎಲೆಕ್ಟ್ರಿಕಲ್ ಇಂಜಿನಿಯರ್ ಬೇಕು ಮತ್ತೆ ಅವನಿಗೆ. ಅರ್ಥ ಆಯ್ತಾ? ಒಬ್ಬರು ಹುಡುಕೋತ ಹೋಗ್ತಿರ್ಬೇಕಲ್ಲೇನೆ, ಒಬ್ರು ಕೈ ಕೊಟ್ಟರು ಮುಗಿದೋಯ್ತಲ್ಲಿ. ಆದ್ರಿಂದಾನೇ ಒಬ್ಬ ದೃಷ್ಟಾಂತ ಪಟ ಸೃಷ್ಟಿಗೆ ನೇಕಾರ ಹೇಗೋ ಹಾಗೆ. ನೇಕಾರ ಪಟ ಮಾಡ್ದ ಅಂತ ಹೇಳಿದ್ರು ಕೂಡ ನೇಕಾರ ಒಬ್ಬನೇ ಮಾಡ್ದ ಅಂತ ಹೇಗೆ ಹೇಳಬಾರದು. ಅರ್ಥ ಆಯ್ತಾ? ನೇಕಾರ ಮುಖ್ಯ ಅಷ್ಟೇ ಹೊರತು ಅವನೊಬ್ಬನೇ ಮಾಡಿಲ್ಲ. ಸೊ ವಿಷ್ಣು ಮುಖ್ಯ ಅಷ್ಟೇ, ಅವನೊಬ್ಬರಿಂದ ಸೃಷ್ಟಿ ಆಗಿಲ್ಲ. ಫಾರ್ ಎಕ್ಸಾಂಪಲ್ ಪ್ರಕೃತಿನೇ ಬೇಕಲ್ಲ, ಪ್ರಕೃತಿಯೇ ಸೃಷ್ಟಿ ಮಾಡ್ತಿದ್ದ. 3 ಗುಣ ಬ್ರಹ್ಮದೇವರ ಅಸಿಸ್ಟೆನ್ಸ್ ಇಲ್ದವರು ಸೃಷ್ಟಿ ಮಾಡ್ತಿದ್ನ? ರುದ್ರದೇವರ ಅಸಿಸ್ಟೆನ್ಸ್ ಲಯ ಮಾಡ್ತಿದ್ನ ಅಂತ ಪ್ರಶ್ನೆ ಮಾಡ್ತಾನವನು. ದೇರ್ ಫೋರ್ ಒಂದೇ ಕೆಲಸ ಎಲ್ಲ ಮಾಡಿಲ್ಲ. ಓನರ್ ಇದ್ದಾನೆ, ಅವನು ಏನೇನೂ ಬರೋದಿಲ್ಲ, ಮೇಸನ್ರಿ ಬರೋದಿಲ್ಲ, ಅಲ್ಲಿ ಯಾವ್ಯಾವುದೂ ಬರೋದಿಲ್ಲ. ದುಡ್ಡು ಕೊಟ್ಟ, ಮನೆ ಕಟ್ಸ್ಬಿಟ್ಟ. ತಮಾಷೆ ಏನೂ ಬರೋದಿಲ್ಲ ಅವನಿಗೆ, ಯಾವ ಕೆಲಸನೂ ಬರೋದಿಲ್ಲ. ಅವ್ರು ಓನರ್ ಮತ್ತೆ ಜೊತೆಗೆ ಒಟ್ಟು ಓನರ್ ಆಫ್ ದಿ ಕಾರ್, ಡ್ರೈವಿಂಗೇ ಬರೋದಿಲ್ಲ. ಆ ಟೈಪ್ ಓನರ್ ಆಫ್ ದಿ ಕಾರು, ಓನರ್ ಆಫ್ ದಿ ಹೌಸ್ ಹೇಗೋ ಓನರ್ ಆಫ್ ದಿ ವಿಶ್ವ ಹಾಗೆ. ಅವ್ನು ಏನೂ ಬರದೆ ಓನರ್ ಆಗಿದ್ದಾರೋ, ಏನೂ ಕೂಡ ಇಲ್ಲದೆ ಆಗ್ಬೋದು, ನಿರ್ಗುಣನೇ ಆಗಿರಲಿ, ಯಾಕೆ ಆಗ್ಬಾರ್ದು? ಈ ವಾದ ಇಟ್ಕೊಂಡು ಏನ್ ಮಾಡ್ತೀರಾಗ? ಬೇರೆದು ಗುಣ ಇದೆ ಅವನಿಗಿಲ್ಲ ಅಷ್ಟೇ. ಬೇರೆ ಫೈನಾನ್ಸ್ ಮಾಡ್ತಾನೆ ಅಷ್ಟೇ ಹೊರತು ದುಡ್ಡಿಲ್ಲ ಅವನ ಹತ್ರ, ಬೇರೆ ಕೆಲಸ ಬರೋದಿಲ್ಲ. ಪ್ರಾಪ್ತಂ ಅದು ಉತ್ತರ ಕೊಡ್ತಾರೆ. ಒಳ್ಳೆ ಪ್ರಶ್ನೆ ಇದು. ಇಂಥ ಪ್ರಶ್ನೆ ನಮಗೆ ನಮ್ಮ ತಲೆಗೆ ಬರುತ್ತೆ, ಯಾರಾದ್ರು ಕೇಳ್ತಾರೆ, ತಕ್ಷಣ ಉತ್ತರ ಕೊಡ್ತಾರೆ. ಅವ್ರ ಪ್ರಶ್ನೆ ಎಷ್ಟು ಚೆನ್ನಾಗಿ ಅರ್ಥ ಆಗಿಬಿಟ್ಟು ಸರಿ ಅನಿಸ್ಬಿಟ್ಟಿರುತ್ತೋ, ಉತ್ತರ ಕೇಳಿದ ತಕ್ಷಣ ಏನಾಗುತ್ತೆ? ಅಷ್ಟೇ ಸರಿ ಅಂತ ಕನ್ವಿನ್ಸ್ ಆಗಿಬಿಡತ್ತೆ. ಪ್ರಶ್ನೆಗೆ ಅರ್ಥ ಇಲ್ಲ ಅಂತ ಗೊತ್ತಾಗತ್ತೆ. ಅದು ಹೇಳೋದಕ್ಕೆ ಬ್ರಹ್ಮ ಜಿಜ್ಞಾಸ ಅಂತ ಕರೆದಿರೋದು. ಪ್ರಾಪ್ತಂ ಅದಕ್ಕೆ ಉತ್ತರ ತದನನ್ಯತ್ವಂ ಆರಂಭಣ ಶಬ್ದಾದಿಭ್ಯ ಇತ್ಯಾದಿ ಯೋಗ ಸಪ್ತಕಂ. 7 ಸೂತ್ರ ಇದೆ ಉತ್ತರ ಕೊಡ್ಲಿಕ್ಕೆ. 7 ಸೂತ್ರ ಉತ್ತರ ಕೊಟ್ಟಿದ್ದಾರೆ. ಅದಿಷ್ಟು ಹೇಳೋದಕ್ಕೊಂದು ಆಚಾರ ಸಂಗ್ರಹ ಮಾಡಿದರು, ಸ್ವಾತಂತ್ರ್ಯ ಅಂತೇಳಿ.
ಸ್ವಾತಂತ್ರ್ಯ ಅನ್ನೋ ಒಂದು ಪದದಲ್ಲಿ ಇಷ್ಟೆಲ್ಲ ಸೇರ್ಕೊಂಡ್ಬಿಟ್ಟಿದೆ. ಹರೇ ರೀತಿ ವಿಪರಿಣಾಮೇನ ಅನ್ವಯ. ಸ್ವಾತಂತ್ರ್ಯ ಪೂರ್ಣ ಗುಣ ಹರಿಹಿ ಅಂತ ಹೇಳಿದ್ರಲ್ಲ, ಅದು ಹರಿ ಶಬ್ದನ ಹರೇ ಅಂತ ಚೇಂಜ್ ಮಾಡ್ಕೋಬೇಕು. ವಿಪರಿಣಾಮ ಅಂತ ಕರೀತಾರೆ. ವಿಪರಿಣಾಮ ಅಂದ್ರೇನು? ವಿಭಕ್ತಿ ಇರೋದಲ್ಲಿ ಪ್ರಥಮ ಯಾವ್ದಕ್ಕೆ ಚೇಂಜ್ ಮಾಡ್ಕೊಂಡ್ವಿ? ಹರೇಹೇ ಅಂತ ಹೇಳಿ. ಅದು ಯಾವುದೇ ತೃತೀಯ ಅಲ್ಲ, ಹರೇಹೇ. ಯಾವುದದು? ಪಂಚಮಿ. ಪಂಚಮಿಗೂ ಅದೇ ರೂಪ ಮತ್ತು ಷಷ್ಠಿಗೂ ಅದೇ ರೂಪ. ಅದು ಚೇಂಜ್ ಮಾಡ್ಕೊಂಡ್ವಿ ನಾವೀಗ. ಅದಕ್ಕೇನಂತಾರೆ? ವಿಪರಿಣಾಮ, ವ್ಯತ್ಯಾಸ ಮಾಡ್ಕೊಳ್ಳೋದು ಅಂತ ಅರ್ಥ. ನಾಯುಕ್ತಂ, ಒಬ್ಬ ಗಂಡ ಹೆಂಡತಿ ಇಬ್ರು ಕೂಡ ಬಂದ್ರು, ಪ್ರಾಬ್ಲಮ್ ಇಲ್ಲ, ಗೊತ್ತಾಯ್ತಾ? ಗಂಡನೊಂದಿಗೆ ಹೆಂಡತಿ ಬಂದು ಅಥವಾ ಹೆಂಡತಿಯೊಂದಿಗೆ ಗಂಡ ಬಂದ ಅಂತ ಹೇಳಿದಾಗ ಗಂಡ ಬಂದ, ಹೆಂಡತಿ ಹೇಗೆ ಬಂದವಳು ಚೇಂಜ್ ಮಾಡ್ಕೋಬೇಕನ್ನ. ಅರ್ಥ ಆಯ್ತಾ? ರೆಸ್ಪೆಕ್ಟಿವ್ ಏನ್ ಮಾಡ್ಬೇಕಾ? ಇಬ್ಬರು ಒಟ್ಟಿಗೆ ಹೇಳಿದಾಗ ಬಂದವರು ಮಾಡ್ಬಿಟ್ಟ, ಒಬ್ಬೊಬ್ರು ಮಾಡ್ಬೇಕಾದ್ರೆ ಏನ್ ಮಾಡ್ದ? ರೆಸ್ಪೆಕ್ಟಿವ್ಲಿ ಚೇಂಜ್ ಮಾಡ್ಬೇಕಾದ. ಇಬ್ಬರು ಒಟ್ಟಿಗೆ ಸೇರಿದಾಗ ಬರೋ ವಚನ ಬೇರೆ ಬೇರೆ ಆಯ್ತು. ಈಗ ಗಂಡನು ಬಂದನು, ಹೆಂಡತಿಯು ಬಂದಳು, ಏನ್ ಮಾಡ್ಕೊಂಡು ಚೇಂಜ್? ಈಗ ಪುಲ್ಲಿಂಗ ಸ್ತ್ರೀಲಿಂಗನ ವ್ಯತ್ಯಾಸ ಮಾಡ್ಕೊಂಡು. ಅದೇ ರೀತಿನೇ ಏನಂತಾರೆ ಅದಕ್ಕೆ? ವಿಪರಿಣಾಮ ಮಾಡ್ಕೊಳ್ಳೋದು, ವಿರುದ್ಧ ಹೇಳೋದಲ್ಲ. ಅದು ಅರ್ಥಕ್ಕೆ ತಕ್ಕಂತೆ ಆ ಪದಗಳ ರೂಪವನ್ನ ಬದಲಾಯಿಸಿಕೊಳ್ಳೋದು ಅಂತ ಅರ್ಥ. ವಿಪರಿಣಾಮೇನ ಅನ್ವಯ. ನಾಯುಕ್ತಂ ತದ್ವದೇ ಶ್ರುತಿ ಇತಿ ಚ ಇಹಾಪಿ ಅನ್ವೇತಿ. ನೋಡು, ಇಲ್ಲಿ ಅರ್ಥ ಮಾಡ್ಕೋಬೇಕು. ಹರಿಹಿ ಪೂರ್ಣ ಗುಣ. ಯಾರ್ದೋ ನೇಕಾರನ ದೃಷ್ಟಾಂತ ಕೊಟ್ಟಿ, ಗೊತ್ತಾಯ್ತಾ? ಯಾರೋ ಪೇಂಟರ್ ದೃಷ್ಟಾಂತ ಕೊಟ್ಟಿ. ಆ ದೃಷ್ಟಾಂತ ಯಾತಕ್ಕೆ ಸರಿಯಲ್ಲ ಅಂದ್ರೆ ಅವರೆಲ್ಲರೂ ಕೂಡ ಇನ್ನೊಬ್ಬರ ಅಸಿಸ್ಟೆನ್ಸ್ ಬೇಕೇ ಬೇಕು ಅವರಿಗೆ, ಒಪ್ತೇವೆ. ಯಾತಕ್ಕೆ? ಅಸ್ವತಂತ್ರದವರು. ಆದರೆ ದೇವರಲ್ಲಿ ಏನಿದೆ? ಸ್ವಾತಂತ್ರ್ಯ ಇದೆ. ಸ್ವಾತಂತ್ರ್ಯ ಇದ್ದಾಗ ಇನ್ನೊಬ್ಬರ ಅಸಿಸ್ಟೆನ್ಸ್ ಅವನಿಗೆ ಬೇಕಿಲ್ಲ. ತತ್ ಅನನ್ಯತ್ವಂ ಆರಂಭಣ ಶಬ್ದಾದಿಭ್ಯ. ಅವನಿಗೆ ಇನ್ಯಾರ ಅನ್ಯ ಅನನ್ಯ. ಅನ್ಯ ಅಂದ್ರೇನು? ಇನ್ನೊಬ್ಬರ ಸಹಕಾರ ಬೇಕಾಗಿ ಕೆಲಸ ಮಾಡೋನು. ಅನನ್ಯ ಅಂದ್ರೆ ಯಾರ ಕೆಲಸ ಸಾಧನೆ ಇಲ್ದರೂ ಮಾಡಿಸ್ತಾನೆ, ಯಾರ ಸಹಕಾರನೂ ಬೇಕಿಲ್ಲ. ನಮಗೆ ಬೇಕಾಗಿದೆಯಲ್ಲ ಅಂತ ಕೇಳಿದ್ರೆ ನಮಗೆ ಸ್ವಾತಂತ್ರ್ಯ ಇಲ್ಲ. ಎಲ್ಲ ದೊಡ್ಡ ಕೊಟ್ಟ ನಾವು ಹೇಳ್ತಿರೋದು ಹರಿ ಸ್ವತಂತ್ರ ಅಂತ ಹೇಳಿ. ನೀನೇ ಅಸ್ವತಂತ್ರ ಎಕ್ಸಾಂಪಲ್ ಕೊಟ್ಟರೆ ಏನ್ ಮಾಡ್ಬೇಕು? ಅದಕ್ಕೆ ಸ್ವತಂತ್ರ ಎಕ್ಸಾಂಪಲ್ ಕೊಟ್ಟು ತೋರ್ಸಾಗಿದೆ. ಒಬ್ಬ ಸ್ವತಂತ್ರನಾದವನು ಇನ್ನೊಬ್ರು ಸಹಾಯ ತಗೊಂಡಿದ್ದನ್ನು ತೋರಿಸಿದ್ರೆ ಏನಾಗುತ್ತಾಗ? ಸ್ವತಂತ್ರನೇ ಎಲ್ಲ ಆಗಿಬಿಡುತ್ತೆ, ಗೊತ್ತಾಯ್ತಾ? ಸ್ವತಂತ್ರ ಇನ್ನೊಬ್ರು ಸಿಗೋದಿಲ್ಲ ಅಂದ್ರೆ ಇನ್ನೊಂದು ಎಕ್ಸಾಂಪಲ್ ಇನ್ನೊಂದು ಆಕಾಶ ತೋರಿಸು ಅಂದ್ರೆ ಯಾಕೆ ತೋರಿಸ್ತಾನೆ? ಇನ್ನೊಂದು ಸ್ವತಂತ್ರ ಎಲ್ಲಿದ್ದಾನೆ? ಇಲ್ಲೇ ಇಲ್ಲ. ಆದ್ರಿಂದಾಗಿನೇ ನೀನು ಕೊಡೋ ಕೇಸೆಲ್ಲ ಅಸ್ವತಂತ್ರದ ಕೇಸುಗಳು. ನಾವು ಮಾತಾಡೋದು ಸ್ವತಂತ್ರ ವಿಷ್ಣುವಿನ ಬಗ್ಗೆ. ಆದ್ರಿಂದ ನಿನ್ನ ಪ್ರಶ್ನೆಗೆಲ್ಲ ಉತ್ತರ ಹೊರಟೋಯ್ತು. ಮತ್ತೆ ಎಲ್ಲರ ಸಹಾಯ ತಗೋತಾರ ಇಲ್ಲ ಈಗ ದೇವರು ಅಂತ ಪ್ರಶ್ನೆ ಬಂದ್ರೆ ಸಹಾಯ ತಗೊಳ್ಳೋದೇ ಇಲ್ಲ, ಆದ್ರೆ ಸೇವೆ ತಗೊಳ್ತಾನೆ. ಡಿಫರೆನ್ಸ್ ಗೊತ್ತಾಯ್ತಾ? ಸಹಾಯ ಅಂದ್ರೇನು? ಅವನಿಗೆ ಆಗದೇ ಇದ್ದಿದ್ದನ್ನು ಮಾಡಿಕೊಟ್ರೆ ಸಹಾಯ, ಆದರೆ ಆಗೋದನ್ನೇ ಮಾಡಿಕೊಟ್ರೆ ಸೇವೆ ಅಷ್ಟೇ. ಡಿಫರೆನ್ಸ್ ಗೊತ್ತಾಯ್ತಾ? ಇಷ್ಟು ಅರ್ಥ ಗೊತ್ತಾದ್ರೆ ನಮಗೆ ವಿದೇಶ ಹೇಳಕ್ಕೆ ಯಾರಿಗೂ ಬರಲಿಲ್ಲ, ಬೇರೆಯವರಿಗೆ. ಇಲ್ಲ ಸಾಕಾರ ಒಪ್ಕೋಬೇಕು, ಇಲ್ಲ ಅನ್ಬೇಕಷ್ಟೇ. ಜಗತ್ತು ಇಲ್ಲೇ ಇಲ್ಲ ಅಂದ್ಬಿಟ್ರೆ ಸಾಲ್ವ್ ಆಗುತ್ತೆ ಅಂತ ತಿಳ್ಕೊಂಡ್ಬಿಟ್ರೆ. ಈ ಒಂದು ವ್ಯತ್ಯಾಸ ತಿಳ್ಕೊಂಡ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೇವೆ ಮಾಡಿದಾಗ ಅಶಕ್ತಿ ಇಲ್ಲ, ಸೇವೆ ತಗೊಳ್ಳೋನಿಗೆ ಏನಿಲ್ಲ, ಅಶಕ್ತಿ ಇಲ್ಲ. ಆದರೆ ಸೇವೆ ಮಾಡೋನು ಭಕ್ತಿಯಿಂದ ಮಾಡ್ತಾನೆ ಹೊರತು ಏನ್ ಬೇರೆ ಕಾರಣ ಇಲ್ಲ. ಆದ್ರೆ ಸಹಾಯದ ಪ್ರಶ್ನೆ ಬಂದ್ರೆ ಏನ್ ಮಾಡ್ತಾನೆ ಅವನು? ಆಸಕ್ತಿ ಇದೆ, ಅದಕ್ಕೆ ಸಹಾಯಕ್ಕೆ ತಗೊಳಕ್ ಹೋಗ್ತಾರೆ. ಅದು ಅಡ್ಡಾಗಿ ಬೇರೆ ತಗೋತಾನೆ. ಲಾಸ್ಟ್ 12 ಡಬಲ್ ಚಾರ್ಜ್ ಕೊಡ್ರಿ ಅಂತಾನೆ. ಅದಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತು ಅವನಿಗೆ. ಕೆಲಸದ ಟ್ರಿಬಲ್ ಕೊಟ್ಟು ಹೋಗ್ಬೇಕಾಗತ್ತೆ. ಅದಕ್ಕೆ ಬೇರೆ ಹೆಲ್ಪ್ಲೆಸ್ ಅವನಿಗೆ. ಅದೇ ಬಂದೇನೆ ಏನ್ ಮಾಡ್ತಾನೆ? ಹೋಗಾಯ ಸಾಕು ಅಂತ. ಸೊ ದೇವರಿಗೆ ಏನಿಲ್ಲ, ಅಸ್ವಾತಂತ್ರ್ಯ ಇಲ್ಲ. ಆದ್ರಿಂದಾಗಿನೇ ಅವನು ಸರ್ವಗುಣನಾಗಿರೋದು ಯಾವ ಸಮಸ್ಯೆನೂ ಇಲ್ಲ. ಆದ್ರೆ ಸರ್ವಕರ್ತೃ ಒಬ್ಬನೇ ಆಗಿದ್ದಾನೆ. ಈಗೆಲ್ಲ ಪ್ರಶ್ನೆ ಸಾಲ್ವ್ ಆಗ್ತಾ ಬರುತ್ತೊಂದು. ಆದರೆ ಸಾಲ್ವ್ ಆದಂತೆ ಮನಸ್ಸಿನಲ್ಲಿ ಏನಾಗುತ್ತಾಗ ಗೊಂದಲ ಎಲ್ಲ ಕಡಿಮೆ ಆಗತ್ತ. ಗೊಂದಲ ಆಗಿ ಶೇಕ್ ಇಲ್ಲದೆ ನಿಂತು ಬಿಟ್ಟಾಗ ಆಗ ಅಪ್ರೋಷ ಜ್ಞಾನಕ್ಕೆ ಎಲಿಜಿಬಿಲಿಟಿ ಬರುತ್ತೆ, ಇಲ್ಲದೆ ಬರೋದಿಲ್ಲ. ಯಾರ ಅವನು ಒಪ್ಪದೇ ಇಲ್ಲ, ನಾವು ಒಪ್ಪಿಸ್ತೇವೆ. ಅವನು ಒಪ್ಪದಾಗಿದ್ರೆ ಹೀಗಾಕಿರ್ತಿದ್ದ. ಅವನು ಯಾವುದನ್ನೂ ಒಪ್ಪೋದಿಲ್ಲ. ಇವತ್ತು ಕೋರ್ಟಲ್ಲಿ ಕೂಡ ಮರ್ಡರ್ ಮಾಡಿದವನು ಕೂಡ ಡೆತ್ ಸೆಂಟೆನ್ಸ್ ಕೊಟ್ಟಾದ್ರೂ ನಾವು ಕರೆಗಾರ ಅಂತ ಒಪ್ಪೋದಿಲ್ಲ. ಅವನು ಏನ್ ಮಾಡ್ತಾನ? ಅವನು ಕೋರ್ಟ್ ಅನ್ಯಾಯ ಮಾಡಿಬಿಡ್ತು ಅಂತ ಹೇಳ್ತಾರೆ ಹೊರತು ಅವ್ನು ಹೆಂಗ್ ಮಾಡೋದು ಬಿಡೋದಿಲ್ಲ. ಅವ್ರು ಹೇಳಿದ ಮಾತ್ರಕ್ಕೇನೆ ಅವನು ಏನ್ ಒಪ್ತೇವನೇ ಯಾವ ಒಪ್ತೀಯ ಅಂತ ಕೇಳೋದಿಲ್ಲ. ಏನ್ ಮಾಡ್ಬೇಕು? ಅವನು ಒಪ್ಲೇಬೇಕು. ಅವನು ಒಪ್ಪಿಸ್ಬೇಕಲ್ಲ, ಒಪ್ಲೇಬೇಕು. ಒಪ್ಪೋದಿಲ್ಲ ಆದ್ರೆ ಶಿಕ್ಷೆ ಜಾಸ್ತಿ ಮಾಡ್ತಾರೆ ಹೊರತು ಏನ್ ಮಾಡೋದಿಲ್ಲ. ಅವ್ನು ಒಪ್ಪಿಲ್ಲ ಪಾಪ ಬಿಟ್ಬಿಡಿ ಅಂತ ಹೇಳೋದಿಲ್ಲ. ಅಲ್ಲಿ ಹಾಗೆ ಒಪ್ತೀರಿ, ಇಲ್ಲ ಹಾಗೇನೆ. ಅವ್ರು ಒಪ್ಪೋದಿಲ್ಲ ಅಂದ್ರೆ ಬುದ್ಧಿ ಇಲ್ಲ ಅಂತ ಅಷ್ಟೇ ಹೊರತು ಪನಿಷಬಲ್ ಅಫೆನ್ಸ್ ಅದು. ಸರಿಯಾದ ಕಾರಣ ಕೊಟ್ಟರು ಒಪ್ಪದೆ ಹೋದಾಗ ಅದೇನು ದೋಷ. ಅಕಸ್ಮಾತ್ ಕೊಲೆ ಮಾಡಿದ್ರೆ ಒಪ್ಕೊಂಡ ಅಂತ ತಿಳ್ಕೊಳ್ಳಿ, ಅವಾಗ ಏನಾಗುತ್ತಾಗ? ಒಪ್ಕೊಂಡ ಕ್ಷಮೆ ಬೇರೆ ಕೇಳಿದ, ಏನಾಗುತ್ತಾಗ? ಶಿಕ್ಷೆ ಎಕ್ಸ್ಕ್ಯೂಸ್ ಮಾಡೋದಿಲ್ಲ, ಶಿಕ್ಷೆ ಕಡಿಮೆ ಮಾಡ್ತಾರೆ. ಯಾಕೆ? ಕೊಲೆ ಮಾಡಿದ್ದಂತೂ ನಿಜಾನೇ, ಆದ್ರೆ ಅವನು ಹೇಳಿದ ಇನ್ನೊಬ್ರು ಹೇಳಿದಕ್ಕೆ ಮಾಡಿದೆ, ನಂಗೆ ಗೊತ್ತಿಲ್ಲದೆ ಮಾಡಿದೆ, ಏನೋ ಮಾಡಕ್ಕೋ ಏನೋ ಆಯ್ತು, ಅಥವಾ ಆತ್ಮರಕ್ಷಣೆ ಮಾಡಿದೆ, ಏನೋ ಕಾರಣ ಕೊಡ್ತಾನೆ. ಇಷ್ಟಾದ್ರೂ ಕೊಲೆ ತಪ್ಪೆ.
ಅಷ್ಟು ಒಪ್ಕೊಂಡ್ರೆ ಅವನಿಗೇನಾಯ್ತು ಶಿಕ್ಷೆ ಆಗ ಅದು ತಾನು ಕೊಲೆಗಾರ ಅಲ್ಲ ಅಂತಾನೆ ಹೇಳ್ತಾ ವಾದ ಮಾಡಿದ್ರೆ ಕೊಡೋದಿಲ್ಲ. ಈಗ ಇನ್ನೂ ಮತ್ತೆ ಸುಳ್ಳು ಹೇಳ್ತಾನೆ ಅಂತ ಹೇಳಿ. ದೇರ್ ಫಾರ್ ಸೇವೆಗೂ ಸಹಾಯಕ ವ್ಯತ್ಯಾಸ ತಿಳ್ಕೊಂಡ್ರೆ ನಾವು ದೇವರಿಗೆ ಏನೇನ್ ಮಾಡ್ತೇವೆ ಏನದೆಲ್ಲ ಎಲ್ಲ ಸೇವೆ. ಯತ್ಕರೋಷಿ ಯದಶ್ಚಾಸಿ ಯಜ್ಜುಹೋಷಿ ದದಾಸಿ ಯತ್ ಯತ್ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಬದರ್ಪಣ. ಇವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಪ್ರತಿಯೊಂದು ಸೇವಾ ವಿಷ್ಣು ಸೇವಾ ಹರಿ ಸತ್ಸರ್ವಂ ಹರಿಸೇವಾಸ್ತು ಅಂತ ಹೇಳಬೇಕೆ ಹೊರತು ಎಂದು ಸಹಾಯ ಅಂತ ತಪ್ಪಿ ಉಪಯೋಗಿಸಬಾರ್ದು. ಅರ್ಥ ಆಯ್ತಾ? ಎಂದು ಉಪಯೋಗಿಸ್ತಾನೆ ಅವಾಗ ಏನಾಗುತ್ತೆ? ದೇವರ ಅಸ್ವಾತಂತ್ರ್ಯ ತಿಳ್ಕೊಂಡಾಗ. ಅಸ್ವಾತಂತ್ರ್ಯ ತಿಳ್ಕೊಂಡ ತಕ್ಷಣ ದೇವರನ್ನ ಅಸ್ವಾತಂತ್ರ್ಯ ಯಾರ ಲಕ್ಷಣ? ಜೀವ ಲಕ್ಷಣ. ದೇವ ಪರಮಾತ್ಮ ಇಲ್ಲ, ಜೀವ ಆಗ್ತಾನೆ, ಜಡ ಆಗಿಬಿಡುತ್ತಾರೆ. ದೇರ್ ಫಾರ್ ಅದು ರೂಲ್ಡ್ ಔಟ್. ಇದು ಸರಿಯಾಗಿ ಯೋಚನೆ ಮಾಡಿದರೆ ನಮ್ಮ ಮನಸ್ಸಲ್ಲಿ ಏನೋ ಅನಿಸ್ಬಿಡುತ್ತೆ ಕೆಲಸದ. ಪಾಪ ದೇವರೇನ್ ಮಾಡ್ತಾನೆ, ಏನಾಯ್ತಲ್ಲ ಈಗ ಪಾಪ ಬೇರೆ ದೇವರ ಬಗ್ಗೆ. ಆ ಪಾಪ ಅವರಿಗೆಲ್ಲ ಇವರಿಗೆ ಪಾಪ ಬಂತು ಅಷ್ಟೇ ಹೊರತು ಅವನಿಗೇನು ಪಾಪ ಇಲ್ಲ. ತುಂಬಾ ಜನ ಅನ್ಕೊಂಡ್ಬಿಡ್ತಾರೆ ನನ್ನ ಹಣೆ ಬಾರ ಹೇಗಿದ್ರೆ ದೇವ್ರು ಏನ್ ಮಾಡ್ತಾನೆ, ನನ್ನ ಹಣೆ ಬಾರ ಹೇಗಿದ್ರೆ ದೇವ್ರು ಏನ್ ಮಾಡ್ತಾನೆ ಅಂದ್ರೆ ಹಣೆ ಬಾರ ಯಾರಿಗೇನು ದೊಡ್ಡದಾಯ್ತು? ದೇವ್ರೇನು ದೊಡ್ಡದಾಯ್ತು. ಅದು ಕುಂತೆ ಹೇಳ್ತಾರೆ ಪರಿಷ್ಠ ಸತ್ತೋಗಿದ್ದಾನೆ, ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ನಾನು. ಆದ್ರೆ ನೀನು ರಕ್ಷಣೆ ಮಾಡ್ತೇನೆ ಅಂತ ಶಪಥ ಮಾಡಿದ್ದೀಯಲ್ಲ, ಶಪಥ ಹೋಗಿಬಿಟ್ಟು ಸರ್ವೋತ್ತೋತ್ತು ಹೋಗ್ಬಿಡುತ್ತೆ. ಅದಕ್ಕೆ ಅವ್ನು ಬದುಕಬೇಕು ಅಂತ ಕೇಳ್ತಾರೆ. ಅವಳ ಆರ್ಗ್ಯುಮೆಂಟ್ ಗೊತ್ತಾಯ್ತಾ? ಪರೀಕ್ಷಿತರಾದರೆ ಮುಖ್ಯ ಅಲ್ಲ, ನಿನ್ನ ಸ್ವಾತಂತ್ರ್ಯ ಮುಖ್ಯ, ನಿನ್ನ ಸರ್ವೋತ್ತಮತ್ವ ಮುಖ್ಯ. ಪರೀಕ್ಷಿತರಾದ್ರೆ ರಕ್ಷಣೆ ಮಾಡ್ತೇನೆ ಅಂತ ನೀನು ಹೇಳಿದ ಮೇಲೆ ಈ ರಕ್ಷಣೆ ಮಾಡದೆ ಹೋದ್ರೆ ಯಾರಿಗೆ ತೊಂದರೆ ಬಂತೀಗ? ಪ್ರಾಬ್ಲಮ್ ನಿಮಗೆ ಪರೀಕ್ಷೆ ಬರೀ ಸತ್ಯ ಅಷ್ಟ, ದಿನದಿಂದ ಸರ್ವೋತ್ತಮತ್ತನೇ ಹೋಗ್ಬಿಡುತ್ತೆ. ಆಮೇಲೆ ಅದಕ್ಕೇನ್ ಮಾಡಬೇಕು? ನಡೆಸಲೇಬೇಕದನ್ನ. ಈ ಮಾತು ಅರ್ಥ ಮಾಡ್ಕೊಂಡು ಯಾವ ಆಂಗಲ್ ನಿಂದ ನೋಡೋ ಪ್ರತಿಯೊಂದನ್ನು ಕೂಡ ನಾವು ದೇವರಿಗೆಲ್ಲ ಏನ್ ತಿಳ್ಕೊತೆ ಮಾಡಿದ್ದಲ್ಲ ಸಹಾಯ ಅಂತ ನಮ್ಮಿಂದ ದೇವ್ರ ಹಿರಣ್ಯಕಶಿಪು ಹಾಗೆ ಯೋಚನೆ ಮಾಡಿತ್ತು. ಈ ಬ್ರಾಹ್ಮಣರಿರ್ತಾರಲ್ಲ, ಯಜ್ಞ ಮಾಡ್ತಾರೆ, ವೇದಗಳನ್ನು ಹೇಳ್ತಾರೆ, ಅದರಿಂದ ದೇವ್ರು ಬದುಕಿದ್ದಾನೆ. ಸೊ ಬ್ರಾಹ್ಮಣರನ್ನ ವೇದಗಳನ್ನು ಕೊಂದು ಹಾಕಿಬಿಟ್ರೆ ದೇವ್ರೇನಾಗ್ತಾನೆ? ಸತ್ತು ಹೋಗ್ತಾನೆ. ಮೇಲ್ಶಿಷ್ಟ ಕರೆಂಟ್ ಸಪ್ಲೈ ನಿಂತು ಹೋದ್ರೆ ದೀಪ ಹಾರತ್ತಲ್ಲ ಹಾಗೆ ಅಂತ ತಿಳ್ಕೊಂಡ. ಅದು ಅಪಾರ್ಥ ಮಾಡ್ಕೊಂಡ. ಅದು ಕೊನೆಗೇನಾದ ತಾನೇ ಸತ್ತ. ಅವ್ರು ಏನು ಅರ್ಥ ಮಾಡ್ಕೊಳ್ಳಿಲ್ಲ? ಬ್ರಾಹ್ಮಣರು ಯಜ್ಞಗಳು ದೇವರಿಂದ ಬದುಕಿಂದ ಅರ್ಥ ಮಾಡ್ಕೊಳ್ಳಿಲ್ಲ, ಇವರಿಂದ ಅವ್ರು ಬದುಕಿದ್ದಾರೆ ಅಂತ ತಿಳ್ಕೊಂಡ್ಬಿಟ್ಟು ಅದು ಪದ್ಧತಿ ಆಯ್ತು. ಈ ಕಾಲರೆಲ್ಲ ಪೊಲೀಸರಿಗೆ ಹೇಳೋದು ನಾವು ಬದುಕಿರೋದು ಡಿಪಾರ್ಟ್ಮೆಂಟ್ ಇರೋದೇ ನಮ್ಮಿಂದ, ಅದರಿಂದ ನಮಗೆ ಒಬಿಡಿಯಂಟ್ ಆಗಿರ್ಬೇಕು ನೀವು, ಸರ್ಕಾರಕ್ಕಲ್ಲ. ನಾ ಎಲ್ಲ ಕಾಲಕ್ಕೆ ನೀವೇನು ಕೆಲಸ ನಿಮ್ಗೇನು ಕೆಲಸ ಇರುತ್ತೆ ಸರ್, ಮನೆಗೆ ಹೋಗ್ಬಿಡ್ತಾರೆ ಅಷ್ಟೇನೆ. ದೇರ್ಫೋರ್ ನೀವು ಅಷ್ಟು ಥ್ಯಾಂಕ್ಫುಲ್ ಟು ಆಲ್ ಆಫ್ ಅಸ್ ಅಂತ ಹೇಳಿದ್ರೆ ಮಾಡ್ಬೇಕಾಗ. ಆ ರೀತಿ ವಾದ ಮಾಡಿದಾಗ ಆಗತ್ತೆ. ಅವನೇನು ಅರ್ಥ ಮಾಡ್ತಾನೆ? ಇದ್ರ ತಾನೆ ಅಂತ. ಜಗತ್ತಿದ್ರೆ ತಾನೇ ಸಮಸ್ಯೆಗಳೆಲ್ಲ. ಆರಂಭಣ ಶಬ್ದಕ್ಕೆ ಆರಂಭಣಾದಿ ಅಂದರೆ ವಾಚಾರಂಭಣಂ ವಿಕಾರ ಇತ್ಯಾದಿ ಮಾತುಗಳಿಂದ ಜಗತ್ತು ಸುಳ್ಳು ಅಂತ ಗೊತ್ತಾಗೋದ್ರಿಂದ ಅವನಿಗೆ ಒಂದು ಗುಣ ಸತ್ಯ ಸೃಷ್ಟಿ ಮಾಡ್ಬೇಕಾದ್ರೆ ಏನ್ ಬೇಕು? ಅವನಿಗೆ ಸತ್ಯ ಗುಣ ಇರಬೇಕು. ಸುಳ್ಳು ಸೃಷ್ಟಿಗೆ ಯಾಕೆ ಸತ್ಯ ಗುಣ ಇರಬೇಕು? ಆದ್ರಿಂದ ನಿರ್ಗುಣ ಆದ್ರೆ ಓಕೆ ಅಂತ ಹೇಳಿ ಅಲ್ಲಿ ಬಂದ್ಬಿಡ್ತಾರ ಕೊನೆಗೆ. ವಾಚಾರ ಮತ್ತು ಆಕ್ಚುಲಿ ವಿಷಯವಾಕ್ಯನೇ ತಪ್ಪು ತಗೊಂಡಿರೋದು. ಆ ವಿಷಯವಾಕ್ಯ ತಗೊಳ್ಬಾರ್ದು. ಆಚಾರ ಕೊಡ್ತಾನೆ ಈ ವಾಕ್ಯ ವಿಷಯವಾಕ್ಯ ಅಲ್ಲ. ಆ ವಿಷಯವಾಕ್ಯ ತಗೊಂಡ್ರು ಅವನಿಗೇನು ಅನುಕೂಲ ಇಲ್ಲ ಅದರಿಂದ. ಬಟ್ ಫಾರ್ಚುನೇಟಿ ಅದು ರಾಂಗ್ ತಗೊಂಡಿರೋದು. ಅದಕ್ಕೆ ಹೇಳ್ತಾರೆ ಕಿಂಸ್ವಿತ್ ಆರಂಭಣಮಸ್ಯ ಆಸೀತ್ ಅಂತ ಶ್ರುತಿ ಬೇರೆ ಅದು. ಇದು ತಗೊಂಡಿದ್ದು ಉಪನಿಷತ್ತಿಂದು. ಅದು ಆಚಾರ ವೇದ ತಗೋತಾರೆ, ಋಗ್ವೇದದಲ್ಲಿ ಬರುತ್ತೆ. ಗೊತ್ತಾಯ್ತಾ? ಅವನು ಏನು ಕಿಂಸ್ವಿತ್ ಆಸೀತ್ ಆರಂಭಣಂ, ದೇವ್ರು ಸೃಷ್ಟಿ ಮಾಡ್ಲಿಕ್ಕೆ ಹೊರಟನಲ್ಲ, ಅವನು ಯಾರು ಸಹಾಯ ಬೇಕಿತ್ತು ನೋಡಿ ಅಂತ ಕೇಳ್ತಾ ಇದ್ದ. ಯಾರು ಸಹಾಯ ಬೇಕಿತ್ತು ನೋಡಿ ಅವನಿಗೆ. ಅದು ಬೇಸಿಕ್ ತಗೊಂಡ್ಬಿಟ್ರಿ. ಈಗ ಬೇಸಿಕಲಿ ಸೃಷ್ಟಿ ಮಾಡ್ಲಿಕ್ಕೆ ಹೊರಟ, ಸೃಷ್ಟಿ ಮಾಡದ ಯಾರು ಸಹಾಯ ಇತ್ತು? ಯಾಕೆ ಯಾರು ಎಲ್ಲ ಎಂಥವ್ರು ಯಾರು ಇನ್ನು ಬರ್ಬೇಕಾದವ್ರು ಯಾರು ಕೂಡ. ಅಂದಮೇಲೆ ದೇವರು ಸಹಾಯ ಇಲ್ಲದೆ ಸೃಷ್ಟಿ ಮಾಡ್ತಾನೆ ಅಂತ ಹೇಳೋದಕ್ಕೆ ಸೃಷ್ಟಿ ಪ್ರೋಸೆಸ್ಸೇ ಸಾಕ್ಷಿ ಅಂತ ವೇದ ಹೇಳ್ತಾ ಇದೆ. ಅವ್ರು ವಿಷಯವಾಕ್ಯನೇ ಬಿಟ್ಬಿಟ್ರು, ಬೇರೆ ತಗೊಂಡ್ರು. ಅದಕ್ಕೆ ಅಪಾರ್ಥ ಬೇರೆ ಮಾಡಿದ್ರು. ಮಾಡ್ಕೊಂಡ್ಬಿಟ್ಟು ಕೊನೆಗೆ ನೋಡಿದ್ರೆ ಎಲ್ಲ ಸುಳ್ಳು. ಆದ್ದರಿಂದ ದೇವರಿಗೆ ಯಾವ ಗುಣನೂ ಬೇಕಿಲ್ಲ ಅಂತ ಅಲ್ಲಿ ಲಿಂಕ್ ಮಾಡ್ಲಿಕ್ಕೆ ಹೋದ್ರು. ಇಂಪಾರ್ಟೆಂಟ್ ಇದು. ಇದ್ರ ಬಗ್ಗೆ ಶಂಕರ ಭಾಷೆ ಬಹಳ ವಿಸ್ತಾರವಾಗಿದೆ. ಅದನ್ನೆಲ್ಲ ಆಚಾರ್ಯರು ಓಡ ಖಂಡನೆ ಮಾಡ್ತಾರೆ. ಹಾಗೆ ಹರೇ ರೀತಿ ವಿಪರಿಣಾಮೇನ ಅನ್ವಯ ನಾಯುಕ್ತಂ ತದ್ವದೇ ಶ್ರುತಿ ಇತಿ ಚ ಇಹಾಪಿ ಅನ್ವೇತಿ. ದೊಡ್ಡ ಒಂದು ವಿಷಯ ಮರೆತು ಬಿಡಬೇಡ. ನಿರ್ದೋಷ ಶ್ರುತಿ ಅಂತ ಹೇಳಲಿಲ್ಲ. ನಾ ಅಯುಕ್ತಂ ತದ್ವದೇ ಶ್ರುತಿ, ಯಾವುದು ಯುಕ್ತ ಅಲ್ಲ ಶ್ರುತಿ ಅದನ್ನು ಹೇಳೋದೇ ಇಲ್ಲ. ಅನಂತ ಗುಣ ಅಂತ ಹೇಳಿದ ಮೇಲೆ ಅದು ಯುಕ್ತವಾದದ್ದು ಹೇಳಿದೆಯೋ ಅಯುಕ್ತವಾದದ್ದು ಹೇಳಿದೆಯೋ? ಯುಕ್ತವಾದದ್ದು ಹೇಳಿದೆ. ಯುಕ್ತವಾದದ್ದು ಹೇಳಿದ ಮೇಲೆ ಅವನು ಸಹಾಯ ತಗೊಂಡು ಮಾಡ್ತಾನೆ. ಯುಕ್ತ ಮಾಡಿದ್ದು ಹೇಳಿದಾಗಾಯ್ತು ಅವನಿಗೆ. ಸ್ವತಂತ್ರ ಅಂತ ಹೇಳಿದ ಮೇಲೆ ಶ್ರುತಿ ಸ್ವತಂತ್ರ ಅಂತ ಹೇಳಿ ಸರ್ವಕರ್ತರು ಅಂತ ಹೇಳಿದ ಮೇಲೆ ಸರ್ವಗುಣ ಒಪ್ಕೊಂಡ ಮೇಲೆ ಅನಂತ ಗುಣ ಅಂತ ಶ್ರುತಿಯ ಅಭಿಪ್ರಾಯ ಆಯ್ತೆ ಹೊರತು ಅವನಿಗೆ ಸಹಾಯ ಬೇಕು, ಆದ್ರಿಂದ ಕೆಲವು ಗುಣ ಮಾತ್ರ ಇದೆ ಅಂತ ಅರ್ಥ ಹೇಗೆ ಮಾಡ್ತೀಯ ನೀನೀಗ? ನಿರ್ದೋಷವಾದ ಶ್ರುತಿ ಹೇಳ್ತಾ ಇದೆ. ಡಾಕ್ಯುಮೆಂಟ್ ಈಸ್ ವೆರಿ ಕ್ಲಿಯರ್ ಅಂತೀವಲ್ಲ, ಹಾಗೆ ವ್ಯಾಲಿಡ್ ಡಾಕ್ಯುಮೆಂಟು ಅದೇ ಬೇಗೆಲ್ಲ ಕ್ಲಿಯರ್ ಆಗಿದೆ. ಅದನ್ನು ಅಪಾರ್ಥ ಮಾಡಕ್ಕೆ ಹೋದ್ರೆ ತಪ್ಪಾಗೋದಿಲ್ಲ. ಡಾಕ್ಯುಮೆಂಟೇ ಎಲ್ಲ
ಕ್ಲಾರಿಟಿ ಇದ್ರೂ ಉಪಯೋಗ ಇಲ್ಲ. ಡಾಕ್ಯುಮೆಂಟು ಕ್ಲಾರಿಟಿ ಇಲ್ಲ. ಆದರೆ ಆರ್ಗ್ಯುಮೆಂಟ್ ಆಗಿ ಕ್ಲಾರಿಟಿನೇ ಇದ್ದಾಗ ಬೇರೆ ಅರ್ಥ ಮಾಡೋ ಚಾನ್ಸ್ ಇಲ್ಲ. ಅದು ಏನು ಬೇಸಿಕ್ ರೂಲ್ ಏನು? ನಾ ಅಯುಕ್ತಂ ತದ್ವದೇ ಶ್ರುತಿ. ಶ್ರುತಿ ಏನನ್ನು ಕೂಡ ಅಯುಕ್ತವಾದನ್ನು ಹೇಳೋದೇ ಇಲ್ಲ. ಯಾಕೆ? ನಿರ್ದೋಷ ಹೇಳ್ಬಿಟ್ಟಿದ್ದ. ಅಪೌರುಷೇಯತ್ವಾತ್ ನಿರ್ದೋಷತ್ವ ಯಾವುದಕ್ಕಿದೆ? ಶ್ರುತಿಗಿದೆ. ಅದು ಅದು ಏನು ಹೇಳೋದು? ಸಾಕ್ಷಿಗೆ ದೋಷ ಹೇಗಿಲ್ವೋ ವೇದಗಳಿಗೆ ದೋಷ ಆಗಿಲ್ಲ. ಸಾಕ್ಷಿ ಸಿದ್ಧವಾದದ್ದು ಹೇಗೆ ಅಬಾಧಿತವಾಗಿ ಪ್ರಮಾಣವಾಗಿದೆಯೋ ವೇದದಿಂದ ಹೇಳಲ್ಪಟ್ಟದ್ದು ಕೂಡ ಏನಾಗಿದೆ? ಅಬಾಧಿತವಾದ ಪೂರ್ಣ ಪ್ರಮಾಣ. ಈ ಮಾತನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರೆ ಆ ವೇದನೆ ಬಿಟ್ಬಿಡ್ತಾರ ಅವರು. ಗೊತ್ತಾಯ್ತು? ವೇದನೆ ಬಿಟ್ಟುಬಿಟ್ಟಾಗ ಅವ್ನು ಇವನ್ ಮಾತು ಕೇಳಿದಾಗ ಆಯ್ತು ಅಷ್ಟೇ. ನಾವೀಗ ಅವನು ವೇದದ ವಿಷಯ ಹೇಳಕ್ಕೆ ಅಂತ ಕಳಿಸಿದ್ರೆ ಏನ್ ಮಾಡಿದೆ ಅವನೀಗ? ತನಗೆ ಗೊತ್ತಿದ್ದಲ್ಲೇ ಹೇಳೋಗ್ಬಿಟ್ಟ ಕೊನೆಗೆ. ಅದು ತಪ್ಪದು. ಇದು ತಪ್ಪಾಗಿದೆ. ಇದು ಅದ್ವೈತಿಗಳು ಮಾಡಿದ, ಬೇರೆ ಎಲ್ಲಾ ಮತಾಚಾರ್ಯರು ಮಾಡಿದ ದೊಡ್ಡ ತಪ್ಪು ಅಂದ್ರೆ ಅದೇ. ಅಲ್ಲಿಗೆ ನಾಳೆ ದಿವಸ ಅದ್ರ ಮುಂದಿನ ಪಾಠ. ಪ್ರತಿಯೊಂದು ಒಂದು ಯಾವ ಅಧಿಕರಣವೂ ಬಿಟ್ಟಿಲ್ಲ ಆಚಾರ್ಯರು.